ಸತತಂ ಪದ್ಮಕಲಾಶ್ಯಂ ದೇಹತ್ರಯ ವಿಲಕ್ಷಣಂ ಚಿತ್ಸೂರ್ಯವತ್ ಪ್ರಕಾಶತೆ ವಂದೇ ಅಭಿನವಗುರುಂ ತತ್ವಮಸ್ಯಾದ್ಯುಪದೇಶೇನ ಮಮಾತ್ಮ ಕಲ್ಯಾಣಕೃತಂ ಮಮ ದೇಹಸ್ಯ ಮುಖ್ಯ ಪ್ರಾಣಂ ವಂದೇ ಅಭಿನವ ಶಿವಪುತ್ರಂ ಶಿವಾದಿತ್ರಯ ಮೂರ್ತಿರವತಾರಕಂ ಆರೂಢಃ ಶ್ರೀ ಸಿದ್ಧಃ ಷಣ್ಮುಖಃ ರಾಮಃ ತ್ರಯೈರ್ಭೂತ್ವಾ ತ್ರಯೋರೇಕಂ ಮೂರ್ತಿಗುರೌ ಗುರುನಾಥಾರೂಢ ಶಿವಪುತ್ರ ಯತೀಶ್ವರೌ ತಚ್ಚಿಷ್ಯಂ ಶಾಂತಿಸಾಗರಂ ನಿಜಗುಣಕೃತಿ ಭಾಷ್ಯಕೃತಂ ವಿದೇಹ ಮುಕ್ತಸ್ವರೂಪಂ ವಂದೇ ಚಿಕ್ಕರಾಮಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಂ ಆಶ್ರಯೇ ಅಹಂ ಗುರುಂ ಆಶ್ರಯೇ. ಪ್ರಾತಸ್ಮರಣೀಯ ಪರಮಪೂಜ್ಯ ಆರಾಧ್ಯ ದೈವ ಸದ್ಗುರುದೇವನ ಅಡಿದಾವರೆಗಳನ್ನು ಶಿರಮುಡಿಯಲ್ಲಿ ಕಟ್ಟಿಕೊಂಡು ಅವರಿವರೆನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಆರೂಢ ಕುಲತಿಲಕ ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಕಾರ್ಯಕ್ಕೆ ಕಾರಣೀಭೂತರಾದ ಪರಮ ಪೂಜ್ಯ ವೇದಾಂತ ನಿಷ್ಠರು ಬ್ರಹ್ಮಲೀನರೂ ಆಗಿರುವ ಪರಮ ಪೂಜ್ಯ ಬಸವಾನಂದ ಅಜ್ಜನವರಲ್ಲಿ ಸಿದ್ಧಲಿಂಗ ತಾತನವರಲ್ಲಿ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಂಗಲಮಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕಾರ್ಯಕ್ರಮದ ಶ್ರೀಮಠದ ರೂವಾರಿಗಳಾದ ಸರಳ ಹೃದಯದ ಸಾಕಾರ ಮೂರ್ತಿಗಳು ಅಭಿನವ ನಿಜಗುಣರೆಂದೇ ಖ್ಯಾತನಾಮರಾದ ಅಭಿನವ ನಿಜಗುಣ ದೇವರಲ್ಲಿಯೂ ನನ್ನ ಅನೇಕ ನಮನಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯಪಾದರಿಗೂ ಹಣೆ ಮಣೆದು ವೇದಿಕೆಯ ಮೇಲೆ ಆಸನಾಸೀನರಾಗಿರುವ ಅವರಿವರೆನ್ನದೇ ಲಿಂಗ ಭೇದವನ್ನೆಣಿಸದೆ ಸಮಸ್ತ ಶಾಸ್ತ್ರೀಜಿಯವರಿಗೂ ಎಲ್ಲ ಮಹಾನುಭಾವರಿಗೂ ಶರಣುಗಳನ್ನು ಸಮರ್ಪಿಸಿ ಸಭಾಕಲ್ಪ ವೃಕ್ಷದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಶರಣರೇ ಶರಣೀಯರೇ ಸದ್ಭಕ್ತರೇ ಮಹಾಜನಗಳೇ ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ನಿನ್ನಿನ ದಿವಸ ಸಾಯಂಕಾಲ ಚಿಂತನೆ ಮಾಡಿದ ಹಾಗೆ ಸಿಂಹಾವಲೋಕನ ಅಂತ ನಮ್ಮ ಶಾಸ್ತ್ರ, ಅದ್ವೈತ ಶಾಸ್ತ್ರ ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹ ಗುಹೆ ಬಿಟ್ಟು ಹೊರಗೆ ಬಂತು ಅಂತಂದ್ರೆ ನಾಲ್ಕು ದಿಕ್ಕಿಗೆ ನೋಡ್ತದ. ಮೊದಲು ಹಿಂದೆ ಈ ಸೈಡ್ ಅಕ್ಕಪಕ್ಕ ಬಾಜು ಆಜು ನೇರ ನೋಡಿ ಒಂದು ಬೇಟೆ ಕಂಡಿತು ಬೆನ್ನು ಹತ್ತಿತ್ತು ಅಂತಂದ್ರೆ ಮತ್ತೆ ಬೇರೆ ದಿಕ್ಕಿಗೆ ಎಂದೂ ಹೋಗುವುದಿಲ್ಲ. ಅದು ಆ ಸಿಂಹದ ಸ್ವಭಾವ ಇದು. ಹಾಗೆ ನಮ್ಮ ಶಾಸ್ತ್ರವು ಅದ್ವೈತ ಕೇಸರಿ ಅಂತ ಕರೀತಾರೆ. ನಮ್ಮ ಶಾಸ್ತ್ರಕ್ಕೆ ಏನಂತಾರೆ? ಇದಕ್ಕೆ ಅದ್ವೈತ ಕೇಸರಿ, ವೇದಾಂತ ಕೇಸರಿ ಅಂತ. ಸಿಂಹ ಅಂದರೆ ಹಿಂದಿಂದ ಒಂದು ಸ್ವಲ್ಪ, ಯಾಕೆ ಇಂದಿನ ಈ ಪದ್ಯಕ್ಕೂ ನಿನ್ನೆ ನಾವು ಚಿಂತನೆ ಮಾಡಿದ ಪದ್ಯಕ್ಕೂ ಸಂಬಂಧ, ಬಳಿಕ ಆಮೇಲೆ ಸಂಬಂಧ, ಸೂತ್ರ ಸಂಬಂಧ, ಪದ್ಯ ಸಂಬಂಧ, ಪದ ಸಂಬಂಧ, ಭಾಷ್ಯ ಸಂಬಂಧ ಅಂತ ಹಿಂಗೆಲ್ಲ ಸಂಬಂಧಗಳಿರ್ತಾವೆ. ಸಂಬಂಧ ಇರಲಿಲ್ಲ ಅಂದ್ರೆ ಏನೂ ಕೆಲಸ ನಡೆಯೋದಿಲ್ಲ. ಸುಮ್ಮನೆ ಹೊರಗೆ ಹೋಗೋದು ಬೇಡ, ವಿಷಯ ಹೇಳಬೇಕಾಗ್ಯದ. ಮತ್ತು ನಮ್ಮ ಸಂಬಂಧಕ್ಕೆ ಬಂದೇವು ಅಂದ್ರೆ ಎಲ್ಲ ಕೆಟ್ಟು ಹೋಗ್ಬಿಡ್ತದೆ. ಗ್ರಂಥಕರ್ತರಾದಂಥ ಮಹಾನ್ ಪ್ರಕಾಂಡ ಪಂಡಿತರಾದಂಥ ಸರ್ಪಭೂಷಣ ಶಿವಯೋಗಿಗಳ ಶ್ರೀಚರಣಗಳನ್ನು ಕೂಡ ಮಸ್ತಕದಲ್ಲಿ ಪತ್ತುಕೊಂಡು ನಾನು ಹೇಳಿದ ಹಾಗೆ
ಬೆಂಗಳೂರಿನ ಪಕ್ಕ 30 ಕಿಲೋಮೀಟರ್ದಲ್ಲಿ ಇರತಕ್ಕಂಥ ಚಿಕ್ಕಬಾಣಾವರ ಎಂಬುವಂಥ ಗ್ರಾಮ. ಅವರು ಅಲ್ಲಿ ವ್ಯಾಪಾರ ಮಾಡತಕ್ಕಂಥ ಬಣಜಿಗ ಸಮಾಜದಲ್ಲಿ ಹುಟ್ಟಿದಂಥ ಮಲ್ಲಿಕಾರ್ಜುನಪ್ಪ ತೆಂಗಿನಕಾಯಿ ವ್ಯಾಪಾರಕ್ಕೆ ಬರ್ತಾರೆ ಅವರಲ್ಲಿ ಬೆಂಗಳೂರಿಗೆ. ಅವರ ಧರ್ಮಪತ್ನಿ ಚೆನ್ನಮ್ಮ, ಅವರಿಬ್ಬರ ಪುಣ್ಯಗರ್ಭದಿಂದ ಉದಯವಾದಂಥ ಮಹಾನ್ ವ್ಯಕ್ತಿನೇ ಸರ್ಪಭೂಷಣ ಶಿವಯೋಗಿಗಳು. ಅವರು ರಚಿಸಿದಂಥ ಗ್ರಂಥ ಏನು ಅನ್ನೋದನ್ನೆಲ್ಲ ನಿನ್ನೆ ಕೇಳ್ಕೊಂಡು ಬಂದಿರಿ, ಅಷ್ಟೇ ನೆನಪಿಸ್ಕೊಳ್ಳೋದು, ಚರ್ವಿತ ಚರವಣ ಆಗಬಾರ್ದು. ಭಾಳಷ್ಟು ಜನ ಭಕ್ತರು ನೀವು ಒಂದು ಕೈವಲ್ಯ ಬರೀರಿ ಅಂತಂದಾಗ ಅವ್ರು ಹೇಳಿದರೆ ಏನಿಲ್ಲ, ಶ್ರೀಮನ್ನಿಜಗುಣ ಶಿವಯೋಗಿ ಎಂಬ ಮದ್ದಾನೆ ಏನನ್ನ ತಿನ್ನಬೇಕು, ಹೇಗೆ ತಿನ್ನಬೇಕು, ಅದರ ಸೋರ್ಸ್ ಏನು ಸೋರಿಸಬೇಕು, ಅದೆಲ್ಲ ವೇದಾಂತ ರತ್ನಾಕರವೆಂಬ ಅಮೃತದ ಗಟ್ಟಿಯನ್ನೇ ಮಾಡಿಟ್ಟದ. ನಾ ಏನು ಮಾಡಲಿ ಅಂದ್ರಂತ. ದೊಡ್ಡವರಲ್ಲಿ ಯಾವಾಗಲೂ ದೊಡ್ಡ ಗುಣ ಇರ್ತಾವ. ಒಂದ್ಸಲ ಶ್ರೀಮನ್ನಿಜಗುಣ ಶಿವಯೋಗಿಗಳ ವೇದಾಂತ ರತ್ನಾಕರ ಅಥವಾ ವೇದಾಂತ ಗ್ರಂಥಾವಳಿ ಎಂಬುವಂಥ ಈ ಗ್ರಂಥವನ್ನು ಪಾಲಕಿಯೊಳಗಿಟ್ಟು ಅದನ್ನು ಮೆರವಣಿಗೆ ಮಾಡ್ತಿದ್ರಂತ. ಆಗ ಸರ್ಪಭೂಷಣರು ಕೂತಿದ್ರಂತ. ವೇದಾಂತ ಬೋಧೆಯ ಅಮೃತ ಸೋರ್ತದ, ಕೆಳಗೇನರೆ ಹಿಡಿರೋ ಅಂತಂದ್ರಂತ. ನಾವೊಂದು ಚಿಕ್ಕ ಪದ್ಯ ಬರೆದೇವಂದ್ರೆ ನಮ್ಮ ಮುಂದೆ ಯಾರು ಅಂತೀವಿ ನಾವು? ಅಂತ ಶಿವಕಾರುಣ್ಯ, ಜೀವ ಸಂಬೋಧನಾ, ನೀತಿ, ಕ್ರಿಯಾ, ಯೋಗ ಪ್ರತಿಪಾದನಾ, ಜ್ಞಾನ ಪ್ರತಿಪಾದನಾ ಅಂತ ನಿಜಗುಣರ ಹಾಗೆ ಅತ್ಯಂತ ಕಠಿಣ ಗ್ರಂಥ ಅದು. ಇವತ್ತು MA PhD ಮಾಡಿದವ್ರ ಕೈಯಾಗ ಕೊಟ್ಟರು ಓದಾಕ್ ಬರೋದಿಲ್ಲ, ಹೇಳೋದಂತರೂ ದೂರ ಉಳಿತು. ಎಂಥ ವಿದ್ವತ್ ಭಾಷೆ ಅವ್ರದ್ದಿಬ್ಬರದು. ಅಂಥ ಸಮಬಲವಾದಂಥ ಒಂದು ಗ್ರಂಥ ಬರೆದರೂ ಕೂಡ ಪುಣ್ಯಾತ್ಮರು ಅವ್ರು ಅಂತಿದ್ರಂತ, ನಿಜಗುಣರು ಮುಂದೆ ನಾನು ಸಪ್ಪಗೆ ಆಗ್ಯದ, ಅದಕ್ಕೆ ನನಗೆ ಸಪ್ಪಣ್ಣ ಆರ್ಯ ಅಂದಾರ ಅಂತ. ನಿಜಗುಣರ ವೇದಾಂತದ ಗ್ರಂಥದ ಮುಂದೆ ನಂದು ಸಪ್ಪಗಾಯ್ತಪ್ಪ, ಅದಕ್ಕೆ ನಮ್ಗೆ ಸಪ್ಪಣ್ಣ ಅನ್ರಿ ಅಂದ. ನೀವು ನಂದು ಹ್ಯಾಂಗಾಯ್ತು, ಚಲೋ ಆಯ್ತು ಅಂತ. ಅದಕ್ಕೆ ದೊಡ್ಡವ್ರ ಹತ್ರ ದೊಡ್ಡ ಗುಣ ಇರ್ತದ ಅಂತ. ಅಂಥ ಮಹಾನುಭಾವರು ರಚಿಸಿದಂಥ ಕೈವಲ್ಯ ಕಲ್ಪವಲ್ಲರಿ ಎಂಬ ಗ್ರಂಥದ ಜ್ಞಾನ ಪ್ರತಿಪಾದನಾ ಸ್ಥಳದ 15ನೆಯ ಪದ್ಯ. ಇನ್ನೆಲ್ಲಿ ಋಣ ಬಂದ, ಇನ್ನೆಲ್ಲಿ ಭವ ಬಂದ, ತಾನೇ ತನ್ನೊಳು ತನ್ನ ಮೂಲವನು ಕಂಡು ಸುಖಿಯಾದ ಬಳಿಕ ಇನ್ನೆಲ್ಲಿ ಭವ ಬಂಧ, ಇನ್ನೆಲ್ಲಿ ಋಣ ಬಂಧ. ಏನ್ ಮಾಡ್ತೀರಿ? ಪೆಟ್ಟಿಗೆ ಬಾರಿಸಿರಪ್ಪು, ನಮ್ದು ಎಲ್ಲಿ ಇರ್ಲಾರ ಸೂರ್ಯ ಇರ್ತಾವ ಒಮ್ಮೊಮ್ಮೆ. ಅದನ್ನ ಪದ್ಯ ಕೇಳ್ರಿ, ಎಷ್ಟು ಚಂದ ಅದು. ತರಳನು ತರಳನು ದಂಡವನೇ ಹಯವೆಂಬ ನಿಷ್ಠೆಯನು, ತುರುಗವ ನರಿದ ಮೇಲುಳಿಯದಳಿವಂತೆ, ಅರಿದಿರ್ಪ ಜಗವನ್ನು ಪುಷಿಯೆಂದು ಪೇಕ್ಷಿಸಿ, ಮರೆದಿರ್ದ ಬ್ರಹ್ಮವ ತಿಳಕೊಂಡ ಬಳಿಕ ಇನ್ನೆಲ್ಲಿ ಭವ ಬಂಧ, ಇನ್ನೆಲ್ಲಿ ಋಣ ಬಂಧ. ಇಲ್ಲವೆಂದ ಇದನ್ನ ನಾನೇ ಅರಿತು ಉಲ್ಲಾಸ ಪಡುತ್ತಿರುವ ದಶಮಾನಂದದೆ, ಉಳ್ಳಾತ್ಮನರಿಯಲಿಲ್ಲೆನಿಸಿದ್ದ ಮರೆವೆಯ,
ಉಳ್ಳಾತ್ಮ ನಾನಿರ್ದು ಅರಿದಿಲ್ಲವೆನಿಸಿರ್ಪ ಮರೆವೆಯ ಬೇರಿಟ್ಟ ಬಳಿಕ ದೇವರ ನೊಡೆದರು ಲೋಹಕ್ಕೆ ಮೋಹವಿಲ್ಲೆಂಬ ಅಖಿಳ ವಿಕಾರಗಳು ಭಾವದೋಳಿರುತ್ತಿರಲು ತಾವಳಿದರು ನಿಲ್ವ ಸತ್ತಾನೆ ಗುರು ಸಿದ್ಧ ದೇವನೆಂಬನುಭೂತಿ ಅಳವಟ್ಟ ಬಳಿಕ ಇನ್ನೆಲ್ಲಿ ಋಣ ಬಂಧ ಇನ್ನೆಲ್ಲಿ ಭವ ಬಂದ ತಾನೇ ತನ್ನೊಳು ತನ್ನ ಮೂಲವನು ಕಂಡು ಸುಖಿಯಾದ ಬಳಿಕ. ನಾ ಮಾನ್ಯ ಹಾಡಕತ್ತಿದ್ದೆ, ಮುಂದಿನವ್ರು ಎದ್ದು ಆದರು, ಹಿಂದಿನವ್ರು ಎದ್ದು ಆದರು, ನಡುವಿನವ್ರು ಎದ್ದು ಆದರು, ಮುಂದೆರಡು ಮುದುಕರು ಕೂತಿದ್ದು ಜಿಗಿದು ಹಾಡಕತ್ತಿದ್ದೆ ನಾನು. ಅವಾಗ ಒಬ್ಬ ಹುಡುಗ ಬಂದ, ನಡ್ರಿ ಅಜ್ಜ ಆತಂದ. ಅವ್ರನ್ನ ಯಾಕೆ ಕರಿತಿ? ಯಾಕ್ರಿ ಅಂದ ಅವನು. ಹಾಡಕ್ಕತ್ತ ಸುಮ್ಕೊಂಡ್ರಂಗ. ಅವ್ರೇನು ಹಾಡು ಕೇಳ್ತಾರೆ, ಕಿವಿ ಕೇಳೋದಿಲ್ಲ ಅವ್ರಿಗೆ ಅಂದ. ಕಿವಿನೇ ಇಲ್ಲ ಅವಕ್ಕ, ಕಿವಿ ಇರ್ಲಾದವ್ರ ಮುಂದೆ ಹಾಡವ್ರು. ಚಲೋ ಆಯ್ತಿಲ್ಲ ಅಂಜರ. ಒಂದೊಂದು ಪದಗಳನ್ನು ನೋಡೋಣ. ಇನ್ನೆಲ್ಲಿ ಋಣಬಂಧ, ಇನ್ನೆಲ್ಲಿ ಭವಬಂಧ. ಋಣ ಅಂದ್ರೆ ಏನ್ರಿ? ಎರಡೂ ಪದ ಬಳಸ್ಯಾರ ಅವರು, ಋಣಬಂಧ ಭವಬಂಧ. ಇನ್ನೆಲ್ಲಿ ಅಂತಂದ್ರೆ ಕೆಳಗಿನ ಹೇಳಿದ ಮೇಲೆ. ತರಳ ಅಂದ್ರ ಮಗು ಅಜ್ಜನ ಕೋಲಿದು ನನ್ನಯ ಕುದುರೆ ಅಂತ ಎರಡು ತೊಡಿಸಂದೆ ಹಿಡ್ಕೊಂಡ ಆ ದಂಡವನ್ನೇ ಹಯವೆಂದು ತಿಳಿದು ಮೂಲ ಸ್ವರೂಪತಃ ತುರಗ ಕುದುರೆಯನ್ನು ಅರಿತ ಮೇಲೆ ಅದನ್ನು ಹೇಗೆ ತಾನೇ ಉಳಿಯುವಂತೆ ಪ್ರಯತ್ನ ಮಾಡಿಬಿಡಂಗಿಲ್ಲ. ಇದು ಕುದುರೆ ಅಲ್ಲ ಅನ್ನುವಂಥ ಭಾವ ತಾನೇ ಬಿಟ್ಟು ಹೋಗ್ತದ. ಹಂಗಾದ ಮೇಲೆ ಅಂತ ಸುಮ್ಮನೆ ಸಾಮಾನ್ಯವಾದಂಥ ಸಮಸ್ತ ಅರ್ಥ ಹೇಳ್ತೀನಿ ನಿಮಗೆ. ಇನ್ನು ಮೇಲೆ ಅಂದ್ರೆ ಇನ್ನೆಲ್ಲಿ ಅಂದ್ರೆ ಮೊದಲು ಇತ್ತು, ಈಗಿಲ್ಲ. ಯಾವಾಗಿಲ್ಲ ಅಂತಂದ್ರೆ ಅಜ್ಜನ ಕೋಲನ್ನು ತೆಗೆದುಕೊಂಡು ತೊಡೆಯ ಸಂಧಿಯೊಳಗೆ ಇಟ್ಟುಕೊಂಡಂತ ಮಗು ಸತ್ಯವಾಗಿ ಅದೇ ಕುದುರೆ ಅಂತ ತಿಳಿದು ಅದಕ್ಕೆ ಮೈ ತಿಕ್ಕೋದು, ಅದಕ್ಕೆ ನೀರು ಕುಡಿಸೋದು, ಅದಕ್ಕೆ ಹೊಟ್ಟು ಹಾಕೋದು, ಅದಕ್ಕೆ ಮೇವು ಹಾಕೋದು ತಾನೇ ಓಡ್ತಿತ್ತು. ನಾನು ಕುದುರೆ ಓಡ್ತದಂತಿತ್ತು. ಕುದುರೆನೇ ಅದು ಅಂತ ತಿಳ್ಕೊಂಡಿದ್ದ. ತರಳನಿಗೆ ದಂಡವೇ ಹಯವೆಂಬ ನಿಷ್ಠೆ ತುರುಗವನರಿದ ಮೇಲದನ್ನು ಉಳಿಯುವಂತೆ. ಯಾವಾಗ ನಿಜವಾದ ಕುದುರೆಯ ಜ್ಞಾನ ಆತನಿಗಾಯ್ತೆಯೋ ಇದು ಬಡಿಗೆ ಅನ್ನೋದು ಗೊತ್ತಾತು. ಹೀಗಾದ ಮೇಲೆ ಇನ್ನೆಲ್ಲಿ ಬಂತ ಅವಾಗ ಅದು ತಿಳಿತಲ್ಲ. ದಂಡ ಕುದುರೆ ಅಲ್ಲ, ಬಡಿಗೆ ಕುದುರೆ ಅಲ್ಲ, ನಿಜವಾದ ಕುದುರೆ ಹಯ ತುರುಗ ಬೇರೆ ಆದಂದಾಗ ನಿಂದೇನಾಯ್ತು? ಅರಿದಿರ್ಪ ಜಗವನ್ನು ಪುಷಿಯೆಂದುಪೇಕ್ಷಿಸಿದ ಮೇಲೆ ಮರದಿರ್ಪ ಬ್ರಹ್ಮವನ್ನು ತಿಳ್ಕೊಂಡ ಮೇಲೆ ಇನ್ನು ಮೇಲೆ ಅದರದು ಇದನ್ನು ತಿಳಿಕಿ ನಮ್ಮದಲ್ಲಿತ್ತು. ಎರಡನೇದ್ರೊಳಗೆ ಹೇಳ್ತಾರ, ಇಲ್ಲವೆಂದಳಲಿದ ತಾನೇ ತನ್ನ ನರಿತು ಉಲ್ಲಾಸ ಪಡುವ ದಶಮನಂದದಿ ಉಳ್ಳ ಆತ್ಮನೇ ನಾನೆಂದು ಅರಿಯದಿರ್ದದ್ದಕ್ಕೆ ಕಾರಣವಾದಂಥ ಮರವೆಯನ್ನು ಬೇರಿಟ್ಟ ಬಳಿಕ ಇನ್ನೆಲ್ಲಿ ಬಂದ. ದೊಡ್ಡ ಕಥೆ ಅದು, ಬೇಡ. ಅದು 10 ಮಂದಿ ಹೊಳೆ ದಾಟಿ ಹೊಂಟಿದ್ರಂತ. ಹೊಳೆ ದಂಡಿಗೆ ನಿಂತು ಎಣಿಸಿದ್ರು 10 ಜನ ಅದೀವಿ ನಾವು, ಈಜು ಹೋಗ್ಬೇಕಾಗ್ಯದ ಹೊಳೆ ಆಚೆ ಕಡೆ ಅಂಥೇಳಿ 10 ಜನ ಎಣಿಸಿ ಆಚೆ ಕಡೆ ಹೋಗಿ ನಿಂತರು. 10 ಜನ ಬಂದಿವಿ ಎಲ್ಲ ಪೂರ್ತಿ ಅಂತ ಎಣಿಸ್ಲಿಕ್ಕೆ ಹತ್ತಿದ್ರು. ಎಣಸುವವರು ಈ ಕಡೆ ನಿಂದಿರ್ಬೇಕು, ಎಣಸುಗಳವರು ಎದುರಿಗೆ ನಿಂದಿರ್ಬೇಕು. 1 2 3 4 9 ತನ ಎಣಸವ ಒಬ್ಬ ಹರ್ಕೊಂಡು ಹೋಗ್ಯಾನಂತ ಶಂಕ ಹೊಡ್ಯಾವ. ಲಾಭ 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 ಹೊಡಿದು ಹೋಳಿ ಹೊಣ್ಣಿ ನಗ್ತಿರಲ್ಲ. ಹಂಗೆ ನಮ್ಮ ಮನೆ ಬರ.
ಎಲ್ಲ ಎಣಸ್ಯಾನ ಅಳ್ತಾನ. ನಿನ್ಗಂಜಾರ ಬುದ್ಧಿ ಇಲ್ಲ, ನಾ ಎಣಸ್ತೀನಿ ಬಾ ಅಂದವ ಮತ್ತೊಬ್ಬ. ಅವನು ಎಣಸದ, ಅವನು 9 ಎಣಸದ, ಮತ್ತೊಬ್ಬ ಹೋಗಿದ್ದೆ ಖರೆ ಅಬ್ಬೋ ಎಲ್ಲಿ ಹುಡುಕಾಡೋನು. ಕಡೆಗೆ ಆಪ್ತ ಪುರುಷನಿಂದ ನಿಂದ್ರಿಸಿದಂತವ ಎಣಸ ಅಂದವ. 1 2 3 4 5 6 7 8 9 10 ಇಲ್ಲ ನನ್ನ ಕೈಯಾಗ ಬಾರ್ಕೋಲಿತ್ತು ಕೋರ್ಡ ತೊಗೊಂಡು ಸಡಬ್ಬತ್ ಹೊಡೆದಂತ. 9 ಮಂದಿನ ಎದುರಿಗಿಟ್ಟು ಎಣಿಸಿದವ, ನೀನೇ 10ನೇದವ ಅಂತ ಹೇಳಿದ್ನಂತ. ಅವಾಗ ಅವನಿಗೆ ಉಲ್ಲಾಸ ಆಯ್ತಂತ. ಉಲ್ಲಾಸ ಪಡುವ ದಶಮನಂದದಿ ತಾನೇ ಎಲ್ಲರನ್ನು ಎಣಿಸಿದವ ನಾನು 10ನೇದವ ಅನ್ನುವಂಥ ಜ್ಞಾನ ಇಲ್ಲ ರೀ. ಭಾಳ ಸರಳದ ಅಧ್ಯಾತ್ಮ. ಎಲ್ಲವನ್ನು ಎದುರಿಟ್ಟು ಅರಿಯುವಂಥವ ನಾನೇ ಮುಗಿದದೊಂದಾದ್ರ ಅಂತ ಈ ತಿಳುವಳಿಕಿಲ್ಲ, ಅಷ್ಟೇ ಸೂಕ್ಷ್ಮ. ಅದಕ್ಕೆ ತದ್ದೂರೆ ತದ್ವಂತಿಕೆ ತದಸ್ಯ ತದು ಸರ್ವಸ್ಯ ಬಾಹ್ಯಂತರಹ ಅಂತ ಬರೆದ್ರು ಉಪನಿಷತ್ತಿನಲ್ಲಿ. ಅತಿ ಸೂಕ್ಷ್ಮದ, ಅತಿ ದೊಡ್ಡದದ, ಅತಿ ಸರಳದ, ಅತಿ ಕಠಿಣದ ಚುರಸ್ಯ ಧಾರಾ ನಿಶಿತ ದುರ್ಗಮ ಪತಸ್ತತ್ ಕವಯೋ ವದಂತಿ ಅಂತ ಬರೆದ್ರು. ಇಷ್ಟೇ. 9 ಮಂದಿನ ಎಣಿಸಿ 10ನೇದವ ಎಣಸಿದವ ನಾನು ಅದೀನಿ ಅನ್ನುವುದನ್ನು ಮರೆತಿದ್ದನ್ನು ಅರಿಬೇಕಾದ್ರ ಹರಿತವಾದ ಆಯುಧಗಳನ್ನು ಹಾಸಿ ಬರಿಗಾಲಿನಿಂದ ನಡೆಯುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟದಂತಿದ್ದು. ಇಷ್ಟೇ ತಿಳಿಯುವುದು. ಅಷ್ಟು ಸರಳದ, ಅಷ್ಟು ಕಷ್ಟಗೆ. ಕೊನೆಗೆ ಹೇಳಿದರು, ದೇವರನು ಒಡೆದರು ಲೋಹಕ್ಕೆ ಆವ ಮೋಹವಿಲ್ಲೆಂಬ ಭಾವದೊಳ ಅಕೀಳ ತೋರ್ಕೆಗಳಿದ್ದರೂ ಕೂಡ ತಾವಳಿದರೂ ನಿಲ್ವ ಸತ್ತಾನೆ ಗುರು ಸಿದ್ಧ ದೇವನೆಂಬ ಅನುಭೂತಿ ಅಳವಟ್ಟ ಮೇಲೆ ಇನ್ನೆಲ್ಲಿ ಭೋ ಬಂದ. ಬಂಗಾರದ ಮಾಡ್ರಿ ಮೂರ್ತಿ, ಬೆಳ್ಳಿದ್ ಮಾಡ್ರಿ, ಲೋಹ ಅಂತ ಬಳಸ್ಯಾರ ಸರ್ಪಭೂಷಣರು. ಬಂಗಾರ ಮೂರ್ತಿ ಮಾಡಿರಿ, ಅದ್ರೊಳಗೆ ಯಾವಪ್ಪ ಶಿವಪ್ಪನರೇ ಮಾಡ್ರಿ, ದುರ್ಗವನ್ ಮಾಡ್ರಿ, ಮರ್ಗವನ್ ಮಾಡ್ರಿ, ಲಕ್ಷ್ಮವನ್ ಮಾಡ್ರಿ, ಏನೇ ಮಾಡ್ರಿ, ಅದನ್ನು ಒಡೆದ್ರಿ ಅಂತಂದ್ರೆ ಹಾನಿ ಯಾರಿಗೆ ಆಗ್ಯದ? ಯಾರಿಗೆ? ಈಗ ನೀವೇ ಹಾಕೊಂಡ್ರಲ್ಲ ಕೊಳ್ಳಾಗ, ಏನು ನೋಡ್ಬೇಕು ಇವರು ಸಾಮಾನು. ಇಟ್ಟೆ ಕಟ್ಟಿದ್ರೆ ಟಿಕ್ಕೆ ಅಂತ, ಜರ ಇಳಿಬಿಟ್ರೆ ಖಾರಿ ಪಿಟಿಗೆ ಅಂತ, ಜರ ಗುಂಡನ್ನು ಹಾಕಿ ಮಾಡಿದ್ರೆ ಗುಂಡಿನ ಟಿಕ್ಕೆ ಅಂತ, ಇಷ್ಟು ದಪ್ಪನು ಮಾಡಿ ಹಾಕಿ ಇಳಿಬಿಟ್ರೆ ಅದು ಗುಂಡ ಅಂತ, ಮತ್ತೊಂದು ಮಾಲಂಜರ ದಪ್ಪನ ಮಾಡಿ ಹಾಕಿದ್ರೆ ಮೇಲುಗುಂಡ ಅಂತ, ಕವಡಿ ಅಂತ ಹಾಕಿದ್ರೆ ಬೋರ್ಮಾಳ ಅಂತ, ಈ ಕಡೆ ಒಂದೇ ಇತ್ತಂದ್ರೆ ಅದು ಚೈನ್ ಅಂತ, ಈ ಕಡೆ 5 ಸರ ಈ ಕಡೆ 5 ಸರ ಇದ್ರೆ ಚಪ್ಪಲ್ ಹಾರ ಅಂತ. ಅದು ಯಾ ಹಾರೇವ ನಿಮ್ಮ ಹೆಣ ಎತ್ತಿ ಯಾಕೆ ಹಾಕೋತೀರಿ ಅವ್ಕರ್ನ? ಅವೇನು ಚಲೋ ಅದಾವ ಕೆಟ್ಟ ಅದಾವ, ಲಗ್ಗುಣದಾಗ ಗಿಟ್ಟು ಕಟ್ಕೊಂಡು ಬಂದಿರ್ತಾರೆ. ನಾವು ಗಾಬರಾಗಿ ಅವು ಸುಳ್ಳವ ಕರೆ, ಅವು ಏನು ರೋಡ್ ಗೋಲ್ಡ್ ಅದಾವ ಏನು ಒರಿಜಿನಲ್ ಅದಾವ. ನಾ ಏನು ಹೇಳಕತ್ತೀನಿ ನಿಮಗಂದ್ರೆ, ನೀವು ಮಾಡಿಸಿದ ಆಭರಣವನ್ನು ಮುರಿದ್ರ ಆ ಮುರಿದಿವಿಕೆಯ ಆ ಹೊಡೆತ ಆ ಹಾನಿ ಯಾರಿಗೆ ಇಲ್ಲ. ಯಾಕಿಲ್ಲ? ಬಂಗಾರದೊಳಗೆ ಆಭರಣ ಆಗೇ ಇಲ್ಲ. ನಾಮರೂಪದಿಂದ ಕೂಡಿಕೊಂಡು ಆಭರಣ ಅಂದಿ. ಅದಕ್ಕೆ ನೀನು ಅದನ್ನು ಮುರಿಸಿದಾಗ ನಾಮರೂಪಗಳು ಅಳಿತವ, ಇದ್ದ ಬಂಗಾರ ಇರ್ತದ. ದೇವರ ನೊಡೆದರು ಲೋಹಕ್ಕೆ ಆವ ಹಾನಿ ಇಲ್ಲ, ಲೋಭವಿಲ್ಲ. ಅದು ಅಳ್ತದ ಅನ್ನೋದು ಬಂಗಾರ. ಗಣಪತಿ ಮಾಡಿದ್ರು ಮುರಿದ್ರಿ ಅಂತದ, ಅದು ಬಂಗಾರ ಅನ್ನೋದಿಲ್ಲ. ಯಾಕದರಲ್ಲಿ ತೋರೇ ಇಲ್ಲ. ಬಂಗಾರದಲ್ಲಿ ಆಭರಣಗಳು ತೂರಿಲ್ಲ, ತೂರಿದಂಗಾಗ್ಯದ. ಅದಕ್ಕೆ ಸರ್ಪಭೂಷಣರು ಬಂಗಾರದಲ್ಲಿ ಮಾಡಿದ ಸಾಮಾನುಗಳು, ಆಭರಣಗಳು, ಮೂರ್ತಿಗಳನ್ನು ಒಡೆದರೂ ಕೂಡ ಲೋಹಕ್ಕೆ ಯಾವ ಹಾನಿ ಇಲ್ಲವೆಂಬ ಅಕಿಳ ಭಾವದೊಳ ಅಕಿಳ ತೋರ್ಕೆಗಳಿದ್ದರು. ನಿನ್ನ ಹೃದಯದೊಳಗೆ ಯಾವುದೇ ಎಂಥ ತೋರ್ಕೆಗಳಿರಲಿ, ಇದ್ರೂ ಕೂಡ ಏನಾಗ್ತದಂತ ಕೇಳಿದರೆ, ಎಲ್ಲವೂ ಅಳಿದ ಮೇಲೆ ಉಳಿವ, ತಾವಳಿದರೂ ಉಳಿಯುವ ಸತ್ತು ಅಂತ. ಆ ಸತ್ತೇ ನಾನು, ಆತನೇ ಗುರುಸಿದ್ಧವೆಂಬ ಅನುಭೂತಿ ಅಳವಟ್ಟ ಮೇಲೆ ಇನ್ನೆಲ್ಲಿ ಭವ ಬಂದ, ಇನ್ನೆಲ್ಲಿ ಋಣ ಬಂದ. ಇದು ಪದ್ಯದ ಸಾಮಾನ್ಯ ಸಾರ. ಅಲ್ಲಿ ಋಣ ಬಂಧ, ಋಣ ಅಂದ್ರೆ ಏನು?
ಭಾಳ ಮಂದಿ ಬಳಸ್ತಿರ್ತಾರೆ. ಈಗ ನಾಟಕದಾಗ ಆಯಾರಿ ಮಾಡ್ತಾರೆ ನೋಡ್ರಿ ನೀವು. ಕಲ್ಲಪ್ಪ ಕಡಿಮನಿ ಪುಷ್ಪಾನ್ ಪಾತ್ರಕ್ಕೆ 50 ರೂಪಾಯಿ. 50 ರೂಪಾಯಿ ಕೊಟ್ಟ ಅವ ತೊಗೊಂಡು ಹಾಲು. ಮತ್ತೊಬ್ಬ ಬಂದ, ಬೆಲ್ಲಪ್ಪ ಸಕ್ಕರೆಪ್ಪ ಜಿಬಿ ಹಾಸ್ಯ ಪಾತ್ರಕ್ಕೆ 500 ರೂಪಾಯಿ. ಪಾತ್ರಧಾರಿಗಳು ಮೇಕಪ್ನಲ್ಲಿದ್ದ ಕಾರಣ ಅವರ ಪರವಾಗಿ ನಾವೇ ಸ್ವಾಹ ಮಾಡುತ್ತೇವೆ ಅಂತ 2 ಕ್ವಾರ್ಟರ್ ಹೊಡೆದು ಮಕ್ಕೊಂಡ ಮಗ ಸ್ಟೇಜ್ನಿಂದ. ಅವ್ ಬಿಟ್ಟು ಎಲ್ಲಿ ಹಂಗೆ ನೋಡ್ಲಿ ಅವ, ನಾನು ಮೇಕಪ್ನಾಗ ಅದೀನಿ ಕರ್ಕೊಂಬ ಬಿಟ್ಟಿನ 500 ರೂಪಾಯಿ ತೊಗೊಂಡು. ಅವ ಮಗ 2 ಕ್ವಾರ್ಟರ್ ಹೊಡೆದು ಸ್ಟೇಜ್ನಿಂದ ಮಲಗ್ಯಾನ. ಅದಕ್ಕೆ ಇವ್ರು ಕೊಡೋರು ನೋಡು, ಅವ್ರಿಗೆ ಕೊಡ್ತಾನೆ ಇಲ್ಲ, ನೋಡಿ ಕೊಡೋರು ಇವು ಅಂತಿರ್ತಾವೆ ಕುತ್ಕೊಂಡು ನಾಟಕದಾಗ. ಏ ಮ್ಯಾನೇಜರ್ನ ಹೆಸರಲ್ಲೇ ಮಾಡಿಬಿಡಪ್ಪ ಮಾರಾಯ ಅಂತಿರ್ತಾವೆ ಇವು. ನೋಡ್ರಿ, ನೀಲಪ್ಪ ನಿಂಬೆಪ್ಪ ನಡುವಿನ ಮನಿ ಸಾವಿತ್ರಿ ಪಾತ್ರಕ್ಕೆ ಅರ್ಧ ತಲೆ ಬಂಗಾರ. ಅಕ್ಕಿ ಬಂತು ಸಾವಿತ್ರಿ, ಅರ್ಧ ತಲೆ ಬಂಗಾರ ಅಂತ ಕೇಳ್ತೇನೆ. ನೀವು ಯಾರೇ ಬಂದಿರವೋ ಸಾವಿತ್ರಿ ಇದ್ರಿ ಅಂದರು. ನಾ ಎಲ್ಲಿ ಇದ್ಕೊಳ್ಳಿ ಸುಡುಗಾಡ. ಸಾವಿತ್ರಿ ಇಲ್ಲಿ ಇಲ್ಲ ಇದ್ರು ಬರಬೇಡ್ರಿ, ನನ್ನ ಹತ್ರ ಏನಿಲ್ಲ ಬಕ್ಕಡ. ಅವಾಗ ಅವ್ರು ಬಂದು ಒಂದು ಮಾತು ಹೇಳ್ತಾರೆ. ನಿಮ್ಗೆ ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಬಳಸ್ತಿರ್ತೀರಿ ಕರೆ ಅರ್ಥ ಇರೋದಿಲ್ಲ. ಅವ ಬಂದು ಏನಂತಾನ, ನನಗೆ ಅರ್ಧ ತಲೆ ಬಂಗಾರವನ್ನು ಮಾಡಿದ್ದಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಏನಂಗಂದ್ರೆ, ಚಿರ ಅಂದ್ರೆ ನಿರಂತರ. ಆ ಪದಕ್ಕರ್ತೇನು? ನಿರಂತರ. ಋಣಿ ಅಂದ್ರೆ ಭಾರ. ನೀನು ಕೊಟ್ಟಿದ್ದನ್ನ ಮರಳಿ ನಿನಗೆ ಕೊಡುವವರೆಗೂ ನಾನು ನಿನ್ನ ಭಾರದಲ್ಲಿರುತ್ತೇನೆ. ಅದಕ್ಕೆ ಋಣ ಅಂತ ಕರೀತಾ ಇದ್ದಾರೆ. ಏನನ್ಬೇಕ್ರಿ? ಚಿರಋಣಿ ಅಂತ ಯಾಕೆ ಕರ್ತಾನೆ? ಚಿರಋಣಿ ಅಂದ್ರೆ ನಿರಂತರವಾಗಿ. ಎಲ್ಲಿತನ ಅಂದರೆ ಮರಳಿ ನಿನಗೆ ಒಪ್ಪಿಸುವವರೆಗೆ ಅಂತ. ಅದಕ್ಕೆ ಆ ಋಣ ಪದಕ್ಕೆ ಬಹಳ ಸುಂದರವಾದಂಥ ಲಕ್ಷಣ ಬರಿತಾ ಇದ್ದಾರೆ. ಅವಶ್ಯೋಧ್ಯೇಯಂ ಋಣಂ, ಅವಶ್ಯಂ ಧ್ಯೇಯಂ ಋಣಂ. ಅವಶ್ಯವಾಗಿ ಕೊಡಲೇಬೇಕಾದದ್ದಕ್ಕೆ ಋಣ ಅಂತ ಕರೀತಾ ಇದ್ದಾರೆ. ಮತ್ತು ನೀವು ಶಾಣ್ಯಾರ, ಅದಕ್ಕೆ ಅವ್ರು ಆಯಾರಿ ಮಾಡಿದ್ರೆ ಲಿಸ್ಟೇ ತೆಗೆದಿಟ್ಟಾರ. ಕಲ್ಲಪ್ಪನ ಮದುವೆ ನಡೀತಂದ್ರೆ ತೆಗಿ ಎಟ್ಟು ಮಾಡ್ಯ ನಾವು 500, ಹಾಕಿ 500 ಇಟ್ಕೋಬಾರ್ದು, ಋಣದಾಗಾಗಿ ಹೋಗ್ಬಾರ್ದಂತ. ಕೊಡಲೇಬೇಕಾದದ್ದಕ್ಕೆ ಋಣ ಅಂತ ಕರೀತಾ ಇದ್ದಾರೆ. ಮರಳಿ ಅರ್ಪಿಸಬೇಕಾದದ್ದಕ್ಕೆ ಋಣ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಅವಶ್ಯಂ ಧ್ಯೇಯಂ ಋಣಂ. ಇನ್ನೊಂದು, ಸ್ವಾಮಿನ ಕೃತ ದ್ರವ್ಯಂ ನಿಯತ ಕಾಲೇ ಅರ್ಪಣ ಬುದ್ಧ್ಯಾತ್ ಗ್ರಹಿತ್ವ ಋಣಂ. ಋಣ ಅಂದ್ರೆ ಏನು ಅಂತ ಕೇಳಿದ್ರೆ, ಸ್ವಾಮಿ ಅಂದ್ರೆ ಒಡೆ. ನಾ ಹೇಳಿನಲ್ಲಿ ಈಗ ಬಂಗಾರ ಮಾಡ್ದವ, ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಆ ಹಣ ಇಸ್ಕೊಳ್ರಿ. ಸ್ವಾಮಿನಃ ಕೃತಂ ದ್ರವ್ಯಂ ನಿಯತ ಕಾಲೇ. ಬಹಳ ಅರ್ಥಪೂರ್ಣ ಮಾತು, ಇದನ್ನ ಗಮನದಲ್ಲಿಟ್ಕೊಳ್ರಿ. ಸಿಕ್ಕ ಕಾಲದೊಳಗಲ್ಲ, ಸಮಯವು ಕೈ ಜಾರಿ ಹೋಯಿತು ಅಂದ್ರೆ ಮುಗೀತು, ಏನೂ ಮಾಡಕ್ ಬರೋದಿಲ್ಲ. ಟೈಮ್ ಈಸ್ ಇಂಪಾರ್ಟೆಂಟ್, ಟೈಮ್ ಈಸ್ ಗೋಲ್ಡ್, ಟೈಮ್ ಈಸ್ ಗಾಡ್. ಸಮಯ ಅಂದ್ರೆ ದೇವರು, ಸಮಯ ಅಂದ್ರೆ ಬಂಗಾರ, ಸಮಯ ಅಂದ್ರೆ ಬಹಳ ಮಹತ್ವದ್ದದ. ಟೈಮ್ ಈಸ್ ಲಾಸ್, ಕೆನಾಟ್ ಬಿ ರಿಗೈನ್ಡ್. ಕಳೆದು ಹೋದ ಸಮಯ ಎಂದೂ ಮತ್ತೆ ಬರುವುದಿಲ್ಲ. ಅಲ್ಲಿ ಪದ ಬಳಸ್ಯಾರ, ನಿಯತ ಕಾಲೇ. ಯಾರಿಂದ ನೀನು ಏನನ್ನು ಪಡೆದುಕೊಂಡಿರುತ್ತೀಯೋ ಅಥವಾ ಪಡೆದುಕೊಳ್ಳುವಾಗ ಏನ್ ಮಾಡ್ಬೇಕಂತ, ಮರಳಿ ಕೊಡುತ್ತೇನೆ ಎಂಬ ಬುದ್ಧಿಯಿಂದ ಗ್ರಹಿಸುವುದಕ್ಕೆ ಋಣ. ಯಾವಾಗ ನಿನ್ನ ಮಗಳ ಲಗ್ನದಾಗ ಕೊಡ್ತೀನಿ ಅನ್ನೋದು ಹೋಗ್ಬಿಡುದು. 2 ದಿನ ಊರಿಗೆ ಹೋಗ್ಬೇಕು ನೋಡವ್ ಶಂಕ ಹುಡ್ಕೋತ. ನಿಯತ ಕಾಲ ಅಲ್ಲ.
ಹಾಗೆ ನಾವು ಮರಳಿ ನಿನಗೇನಾದರೂ ಕೊಡುತ್ತೇವೆ ಅಂತ ಪ್ರತಿಜ್ಞೆಯಿಂದ ಆ ಶುದ್ಧ ಬುದ್ಧಿಯಿಂದ ಮತ್ತೊಬ್ಬರಿಂದ ಏನಾದರೂ ಪಡೆದುಕೊಂಡೇವೆ ಅಂತಂದ್ರೆ ಅದಕ್ಕೆ ಋಣ. ಆ ಋಣ ಎಷ್ಟು ಪ್ರಕಾರ ಇದೆ ಅಂದರೆ 4 ಪ್ರಕಾರ ಇದೆ. ಪಿತೃ ಋಣ, ಋಷಿ ಋಣ, ದೇವಋಣ, ಗುರು ಋಣ. ನಿಯತ ಕಾಲ ಮರಿಬೇಡ್ರಿ, 2 ನಾ ಹೇಳಿದ್ರಾಗ ಯಾವ್ಯಾವ? ನಿಯತ ಕಾಲ, ಅರ್ಪಣಾ ಬುದ್ಧಿ. ನಿಯತ ಕಾಲ ಮತ್ತು ಮರಳಿ ಕೊಡುತ್ತೇನೆ ಎಂಬುವಂಥ ಬುದ್ಧಿ ತಲೆಯಾಗಿರಬೇಕು. ಈಗ ಅಲ್ಲಿ ಪಿತೃ ಋಣ ಅಂತ ಅಷ್ಟೇ ತಗೊಂಡಾರ. ಅಲ್ಲಿ ನಾವು ಶ್ರುತಿಗೆ ಸಂಬಂಧಪಟ್ಟಂತೆ ಮಾತೃದೇವೋ ಭವ, ಪಿತೃದೇವೋ ಭವ ಫಸ್ಟಿಗೆ ಹೇಳಿದ್ರಿ. ಇದು ಯಾವಾಗಲೂ ನಮಗೆ ದೇವರು ಯಾರು ಅಂತ ಕೇಳಿದರೆ ಹೇಳ್ತಾರಲ್ಲ, ಷಣ್ಮುಖಂದು ಗಣಪತಿದು ಏನೋ ಸುದ್ದಿ, ಪೃಥ್ವಿಯನ್ನು ಸುತ್ತಿ ಹಾಕಿ ಬರ್ರಿ ಅಂತ ಹೇಳಿದ್ರಂತ. ಷಣ್ಮುಖ ಹೋದ ಇಡೀ ಭೂಮಂಡಲವನ್ನೇ ಪೃಥ್ವಿಯನ್ನು ಸುತ್ತೇರ್ಲಿಕ್ಕೆ, ಗಣಪತಿ ಅಲ್ಲೇ ಅವ್ರ ತಂದೆ ತಾಯಿ ಸುತ್ತೇರಿದು ಬಂದು ಕುಂತು ಬಿಟ್ನಂತ. ಅದು ಒಂದು ಭಾಳಷ್ಟು ದಿವಸ ತಿರುಗಾಡಿ ಎಲ್ಲ ಮುಗಿಸಿ ಬಂದು ನೋಡು, ಇವ ಬಂದಿಲ್ಲ ನನಗೆ ಕೊಡ್ರಿ ಬಹುಮಾನ ಅಂದಂತ. ನಿನಕಿನ ಮೊದಲು ಪೃಥ್ವಿ ಸುತ್ತೇರಿದವ ಇವನೇ ಅಂತ ಹೇಳಿಲ್ಲ ಅಂತ ಪಾರ್ವತಿ. ಜನ್ಮ ಕೊಟ್ಟ ತಂದೆ ತಾಯಿಗಳು ಈ ಪೃಥ್ವಿಗಿಂತಲೂ ಮೇಲು. ಅವರ ಋಣ ತೀರಿಸಬೇಕಾದ್ರೆ ಏನು ಮಾಡಬೇಕು? ಏನು ಮಾಡ್ಬೇಕ್ರಿ? ಒಂದು ಸಣ್ಣ ಮಗು ಪ್ರಬುದ್ಧವಾಗಿ ತನ್ನ ವ್ಯವಸ್ಥೆಯನ್ನು ತಾನು ಮಾಡಿಕೊಳ್ಳುವವರೆಗೂ ಅದನ್ನು ಎಷ್ಟು ಜೋಪಾನ ಮಾಡುತ್ತೀರೋ ಹಾಗೆ ತಂದೆ ತಾಯಿಗಳನ್ನು ಆ ಸಣ್ಣ ಮಗುವಿನ ಹಾಗೆ ಅವರು ದೇಹ ಬಿಡುವವರೆಗೂ ಅವರ ಸೇವೆಯನ್ನು ಮಾಡಿದರೆ ಅವರ ಋಣ ಇನ್ನು ಮುಟ್ಟಂಗಿಲ್ಲ ಅಂತ ಬರೆದಾರೆ ಶಾಸ್ತ್ರದಲ್ಲಿ. ತಂದೆ ತಾಯಿಯ ಋಣ ಅಷ್ಟೇ ಅಲ್ಲ, ಮುಕ್ತಿಗೆ ಬೇಕಾದ ಸಾಧನೆಗಳನ್ನು ಒದಗಿಸಿಕೊಡುವುದು ಯಾವುದು? ಅದು ಮಾತೃ ಪಿತೃಗಳ ಋಣ ಮುಟ್ಟಿಸುವುದು ಅಂತ. ಗುರು ಶ್ರುತಿ ಸಖರ ಅನುಕೂಲ ಮೋಕ್ಷದ ಸಾಧನೆ ಅದಾವು. ಗುರುಗಳು, ಶ್ರುತಿಗಳು, ಸಖರು ಅಂದ್ರೆ ಜಿಜ್ಞಾಸುಗಳು, ಶಾಸ್ತ್ರ ಚಿಂತನೆ ಮಾಡತಕ್ಕಂಥವರು. ಇವರನ್ನೆಲ್ಲ ಒದಗಿಸಿಕೊಡುವುದು ಹುಟ್ಟಿದ ಮಕ್ಕಳ ಕರ್ತವ್ಯ ಅದ. ಅವರು ಮುಕ್ತರಾಗುವವರೆಗೂ ಅವರಿಗೇನು ಮಾಡಬೇಕು ಅಂತ ಕೇಳಿದರೆ, ನೀನು ಪ್ರಾಪಂಚಿಕವಾಗಿ ಪಾರಮಾರ್ಥಿಕವಾಗಿ ಅವರಿಗೆ ಸಹಾಯ ಮಾಡಿದಿ, ಸೇವೆ ಮಾಡಿದಿ ಅಂತಂದ್ರೆ ಅವಾಗ ಹೆತ್ತ ತಂದೆ ತಾಯಿಗಳ ಋಣ ಮುಟ್ಟುತ್ತದೆ. ಅದ್ರ ಜೊತೆಗೆ ಇನ್ನೊಂದು ಸತ್ಪುತ್ರನನ್ನು ಹೆತ್ತು ಕೊಟ್ಟಾಗ ಮುಟ್ತದ ಅಂತ ಬರೋದ್ರ. ಅದಕ್ಕೆ ಅಪುತ್ರಸ್ಯ ಗತಿರ್ನಾಸ್ತಿ, ತಂದೆ ತಾಯಿ ಋಣ ಮುಟ್ತದ. ಯಾರದಾರ? ಮುತ್ತು ಕೊಡಕ್ಕೆ ಬಂದ್ಲಂದ್ರೆ ತುತ್ತು ಕೊಡಕ್ಕೆ ಎಲ್ಲೋ ಹೋಗಿಬಿಡ್ತಾಳ ಅಂತ. ಜಗತ್ತು ಹಿಂಗಾಗ್ಯದೀಗ ಪರಿಸ್ಥಿತಿ. ನೋಡ್ರಿ ನೀವು ಹಿಂದೆ ಎಂತಿಂಥ ಮಹಾನುಭಾವರು. ವಿಠ್ಠಲ, ಪಂಡ್ರಾಪುರ ವಿಠ್ಠಲ ತಂದೆ ತಾಯಿಗಳ ಸೇವೆ ಮಾಡುವಾಗ ದೇವ್ರ ಮುಂದೆ ಬಂದು ನಿಂತ್ರೆ, ನಾನೀಗ ಖಾಲಿ ಇಲ್ಲ, ತಂದೆ ತಾಯಿ ಸೇವೆ ಮಾಡ್ತೀನಿ, ಮುಗಿತನ ಹೊರಗೆ ನಿಂದ್ರು ಅಂತ ಒಂದು ಇಟ್ಟಿಗೆ ಒಗೆದ್ರೆ ಅದ್ರ ಮೇಲೆ ಕೈ ಕೊಟ್ಕೊಂಡು ನಿಂತನಂತ ಮುಗಿತಾನ. ಋಣಮುಕ್ತರಾಗಬೇಕು. ಇಲ್ಲಿಲ್ಲಂದ್ರೆ ನಿಮ್ಮ ಜೀವನ ಪಾವನ ಆಗುವುದಿಲ್ಲ. ಇದು ಮಾತೃ ಪಿತೃಗಳ ಸೇವೆ. ಅವರಿಗೆ ಮುಕ್ತಿಗೆ ಬೇಕಾದ ಅನುಕೂಲ ಮಾಡಿಕೊಡುವುದು ಹೆತ್ತ ಮಕ್ಕಳ ಕರ್ತವ್ಯ ಅದ. ಅವಾಗ ತಂದೆ ತಾಯಿಗಳ ಋಣ ಮುಟ್ಟುತ್ತದ. ಇನ್ನು ಋಷಿ ಋಣ ಯಾವಾಗ ಮುಟ್ತದ? ಇವೆಲ್ಲ ಅದಾವ್ರಿ ನಮ್ಮ ಮ್ಯಾಲ. ಸುಮ್ ಕೂತ್ರೇನ? ಹೇಳ್ತಾನ ಹೋಗ್ತಾನ ಅಂದ್ರಿ. ನಾವೊಂದು ಪದ್ಯ ಬರ್ದೇನಿ, ಹೇಳಿದ್ನಲ್ಲ ಅಗಳೇ, ಭಾಳಷ್ಟು ಬರ್ದೇನಿ. ಒಂದು 50 ಪದ್ಯ, ಒಂದಿಷ್ಟು ಹಿಂದಿ ಡಿವೈನ್ ಸಾಂಗ್ಸ್ ಒಂದಿಷ್ಟು ಟ್ರಾನ್ಸ್ಲೇಟ್ ಮಾಡೀನಿ ಕನ್ನಡದೊಳಗೆ. ಅದರೊಳಗೆ ಒಂದು ಟ್ರಾನ್ಸ್ಲೇಟ್ ಮಾಡಾಗ ನಾ ಕನ್ನಡದಾಗ ಮಾಡೀನಿ. ಇದು ಭಾಳ ಚಂದದ, ಅರ್ಥಪೂರ್ಣವಾಗಿ.
ತಾಯಿ ತಂದೆಗೆ ಗೌರವ ನೀಡುತ್ತ ಸೇವೆಯ ನೀ ಮಾಡೋ, ಅವರನ್ನು ಸುಖದಲ್ಲಿರಿಸಲು ನಿನ್ನನೆ ಬಲಿ ನೀಡೋ, ಅವರನ್ನು ಸುಖದಲ್ಲಿರಿಸಲು ನಿನ್ನನೆ ಬಲಿ ನೀಡೋ. ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲವು ಹೌದು ಗುರು. ಹೆಂಗ್ರಿ? ಸೇವಾ ಮಾಡೋದಂದ್ರೆ ಊರು ಮಂದಿ ಬೇಯ್ತರತ್ ಮಾಡೋದಲ್ಲ, ಮಂದಿ ಗಂಜಿ ಮಾಡೋದಲ್ಲ. ತಂದೆ ತಾಯಿಗಳ ಸೇವಾ ಅಥವಾ ಅದೊಂದು ಏನೋ ಕರ್ತವ್ಯ ಅಂತ ತಿಳ್ಕೊಂಡು ಮಾಡೋದಲ್ಲ. ಗೌರವ ಪೂರ್ವಕವಾಗಿ ಪ್ರೀತಿ ಪೂರ್ವಕವಾಗಿ ಸೇವಾ ಮಾಡಬೇಕಂತ. ಎರಡು ಮಾತು ಬಹಳ ಮುಖ್ಯದವ ಅಲ್ಲಿ. ಏನೋ ಗೌರವ ಇರ್ಬೇಕು, ಮತ್ತು ತಗ ಆ ಮುದುಕ್ ಕೂತಿರ್ತದ ತಗ ತಿವಿಲ್ ಹಿಂಪ ತಿವಿದ್ಗಳೇನೆ ಅಪ್ಪಿ ಬ್ಯಾಟ್ ಬಡದೇನು ಅಜ್ಜನ ಕಪಾಳಕ್ಕೆ ತಾನೇ ತಿವ್ದಾಳ. ನಿಮಗೆ ಎಂದು ಮುಕ್ತಿ ಅವರು ಎಂದು ಋಣಮುಕ್ತರಾಗೋರು ನೀವು. ಹಿಂಗೆ ತಿವಿದು ಕೊಡೋದು ಗೌರವ ಪ್ರೀತಿನ, ಇಟ್ಟು ಸರಿಸೋದು ಪ್ರೀತಿನ ನಾಯಿಗೆ ಸರಿಸದಂಗೆ, ತಾಟ್ನ್ಯಾಗ ನೀಡಿ ಹಿಂಗೆ ಒತ್ತಬಾರ್ದು, ನಾಯಿಗೆ ಒತ್ತದಂಗೆ. ಬೇರೆಯವರು ಬೈತಾರಂತ ಸೇವೆ ಮಾಡೋದಲ್ಲ. ತಂದೆ ತಾಯಿಗೆ ಗೌರವ ನೀಡುತ್ತ ಸೇವೆಯ ನೀ ಮಾಡು, ಅವರನ್ನು ಸುಖದಲ್ಲಿರಿಸಲು ನಿನ್ನನ್ನು ಬಲಿ ನೀಡು. ಅವರು ಸುಖದಲ್ಲಿ ಇರಬೇಕಾಗಿತ್ತಂದ್ರೆ ನಿನ್ನನ್ನು ಬಲಿ ಕೊಟ್ಟಾದರೂ ಹೆತ್ತ ತಂದೆ ತಾಯಿಗಳನ್ನು ಸುಖದಲ್ಲಿಡು. ಯಾಕೆ? 7 ಪದರಿನ ಚೀಲದೊಳಗೆ ಸಿಲುಕಿಕೊಂಡಂಥ ಗರ್ಭದೊಳಗಿರುವ ನಿನ್ನನ್ನು 9 ತಿಂಗಳು ಹೊತ್ತು ಕೋಟಿ ಸಿಡಿಲು ಗರ್ಜನೆಯಿಂದ ಬೀಸುತ್ತಿರುವ ಪ್ರಸೂತಿ ಗಾಳಿಯನ್ನು ತಾಳಿ ನಿನ್ನ ಭೂಮಿಗೆ ಹೊರಗೆ ಹಾಕ್ಯಾಳಂದ್ರೆ ಹೆತ್ತ ತಾಯಿ ಋಣ ಏನು ಮಾಡಿದ್ರೆ ತೀರ್ತದ. ನೀ ಏನು ಗ್ರಂಥ ಓದಬೇಡ, ಶಾಸ್ತ್ರ ಕೇಳಬೇಡ, ಅಟ್ ಮಾಡ್ರಿ. ಮಾನ್ಯ ನಮ್ಮ ಶಿಷ್ಯನೇ ಅವನು ಹೆಂಡ್ತಿ ಸತ್ತಾಳ. ಆ ಶಿಷ್ಯಂದಲ್ಲ, ಅವ್ರ ಅಪ್ಪಂದು. ಆ ಮುದುಕಿಗೆ ಹೆಣ್ಸು ಅಂತಾಳ, ಮಗಗೆ ಮದುವೆ ಮಾಡ್ಯಾನ, ಹೆಂಡ್ತಿಲ್ಲ ಪಾಪ, ಇವ್ರಲಿಂದ್ರೆ ಸುಖಿಯಾಗಿರ್ಬೇಕು ಅಂತ 3 ಅಂತಸ್ತು ಮನೆ ಕಟ್ಟ್ಯಾನ. ದೊಡ್ಡ ಶ್ರೀಮಂತ, ಒಬ್ಬನೇ ಮಗ ರೀ, ಹೆಣ್ಣಿಲ್ಲ ಗಂಡಿಲ್ಲ. ಅವ ಏನು ಮಾಡ್ಯಾನ ಅಂತ ಕೇಳಿದರೆ ಅದು ನೋಡೋದು ಮಾಯಾ ಮೋಹ ಅದರ ಬಲಿಯೊಳಗೆ ಬಿದ್ದಾಕಿ ಏನು ಹೇಳಾಳು ಏನು ಕೇಳಾಳು. ಎಂಥದ್ದು ಯವ್ವ ನಿಮ್ಮ ಮಾತ ತಾಯಿ, ಹಿಂಗೆ ಮಾಯ್ಕ್ ಇಟ್ಕೊಂಡು ಉಪದೇಶ ಮಾಡಿಲಿ ಯವ್ವ, ನೀವು ಹಿಂಗೆ ಬೈಲಿಗೆ ಹೇಳಿಲಿ ಯವ್ವ, ರಾತ್ರಿ ಮಲ್ಕೊಂಡಾಗ ಇಟ್ಟೇ ಕೆಲಸ ನೋಡಿಕ್ಕಿದು ಉಪದೇಶ. ನಾವು ಹ್ಯಾಂಗೆ ನಾಯಿ ಒದರ್ದಂಗೆ ಒದರ್ತೀವಿ ನೋಡು, ವಾರ ಆಕಿ ಏನು ಅಂದಿಲ್ಲ. ಹಿಂಗಾದ್ರೆ ನಾಳೆ ನಮಗೆ ಇರೋದಾಗೋದಿಲ್ಲ. ಅವನು ಮುಗಿತ್ತು, ಹುಡುಗನ ಬೆಂಕಿನೇ ಬಿತ್ತು ನೋಡು ಒಳಗೆ. ಯಾರೇನಂದ್ರೆ ಹೇಳು ಅಂತಾನ ವೀರಭದ್ರ. ಕಡೈ ಮುದುಕಂತ ಏನು ಅವ ಅನ್ನ ಹಣ್ಣುಗ ಇವ ಅನ್ನ ನೋಡ್ರಿ. ಆ ಮಾತಿನೊಳಗೆ ಎಷ್ಟು ಶಕ್ತಿ ಇರಬೇಕು. ನಮ್ಮ ಎಲ್ಲ ಇಲ್ಲೇ ಬೀಳಕತ್ತೇವ, ಹೆಂಗೆ ಬಿಡಲು ನಿಮ್ಗೆ? ನೀವು 30 ವರ್ಷ ಆಯ್ತು ನಾವು ತಲೆನ ಕೂದಲೆಲ್ಲ ಹಾದು ಇಂಥವು ಮಾಯಕ್ಕೆ ಎಷ್ಟು ಮುರಿದು. ನೀವು ಅಟ್ಟೆ ನಾವು ಇಟ್ಟೆ. ನಮಗೆ ಹೇಳೋ ಚಟ ನಿಮಗೆ ಕೇಳು. ಏನು ದೊಡ್ಡ ಮಾತ್ರಪ್ಪ ಅದ. ಹಿಂಗಾದ್ರೆ ನಾಳೆ ನಮಗಿರೋದಾಗಲತ್ತು 2 ಹನಿ ಕಣ್ಣ ನೀರು ಉದುರಿಸಿದ್ರು ಹುಡುಗ ಬೆಳಗ್ಗೆದ್ದು ಇಟ್ಟಂಗಿ ಪಾರ್ಟಿಷನ್ ನಂಬದು ನಮಗ. ನೋಡ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ಗಳಿಸಿಟ್ಟದ್ದು ಬ್ಯಾರೆ ಮಾಡ್ಕೊಳ್ಳುವಾಗ ಇವರಂತಾರ, ಆಕಿ ಕರಿತಾಳ, ರೀ ಬರ್ರಿ ಇದ್ದೊಳಗೆ 1 ಎಕರೆ ಹೊಲ ಕಡಿಮೆ ತಗೋಯಿದ್ರಿ, ಹೆಣ ಎತ್ತಲಿ, ಆ ಮುದುಕಿ ತಗೋಬೇಡ. ಆಕಿ ಕರಿತಾಳೆ ಮತ್ತೆ, ರೀ ಬಾ, ನಮಗೆ ಹೊಲನೇ ಬೇಡ, ಆದ್ರೆ ಹೆಣ ಎತ್ತಲಿ, ಆ ಮುದುಕನ್ನು ಮಾತ್ರ ತಗೋಬೇಡವ. ಬೆಳಗಾನ ಕೆಮ್ಮತ್ತದ, ಯಾರು ನಿದ್ದೆ ತಾಳಬೇಕು, ನಾವು ವಾದ್ಯ. ನೀ ತಗೊಂಡೆ ಅಂದ್ರೆ ನಾವು ನಿಲ್ಲ, ನೀವು ಇಲ್ಲೇ. ಮತ್ತು ಇವ್ರು ಹಿರಿಯರು ಹೋಗೋರು ಎಲ್ಲ ಹೊಲ ಹಂಚಿದ್ರು, ಮನೆ ಹಂಚಿದ್ರು, ಬಂಗಾರ ಹಂಚಿದ್ರು, ಎಲ್ಲ ಹಂಚಿ ಇನ್ನು ಮುದುಕಿ ಯಾರು ಪಾಲ್ಗೆಪ್ಪ? ಇವರು ಬಣಮಿ ಹಿರಿಯವ್ರು, ಇವರು ರೊಟ್ಟಿ ಹಿರಿಯವರು, ಊರ್ ಮಂದಿನ ಹಿರಿಯವ್ರು ಇವರು. ಬ್ಯಾರೆ ಆಗಾಗ ಅವ್ರ ಕಡೆ ಇವ್ರ ಕಡೆ ತಗೋತಾರಂತ ಇವ್ರು. ಹೌದಾನ ಕಾಕ?
ಎಲ್ಲಿಗೆ ಬಂತಪ್ಪ ಕರ್ಮ. ಬ್ಯಾರೆ ಮಾಡೋದಂದ್ರೆ ಇವ್ರಿಗೊಂದು ದೊಡ್ಡ ಸುಗ್ಗಿರಿ, ಅದೊಂದು ಭತ್ತದ ಸುಗ್ಗಿದಂಗೆ ಇವ್ರಿಗೆ. ಎರಡು ಕಡೆ ಇಟ್ಟು ಬಡ್ಕೊಂಡಕ್ಕೆ ಮುದುಕಿ ಯಾರ ಪಾಲಿಗೆಪ್ಪ? ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕೆ. ಜನ್ಮ ಕೊಟ್ಟವ್ರನ್ನ ಪಾಲಕ್ಕೆ ಹಾಕ್ತೀರಿ. ಅದು ಮಣ್ಣ, ಬಂಗಾರ, ಅದು ಜಡ ವಸ್ತುನ? ಚೈತನ್ಯ ವಸ್ತು. ಅದು ಚೈತನ್ಯದಿಂದ ಒಂದು ಚೈತನ್ಯವನ್ನು ಉತ್ಪತ್ತಿ ಮಾಡಿದಂಥ ಆ ಎರಡು ಹಳೆ ಜೀವಗಳನ್ನು ನೀವು ಪಾಲಕ್ಕೆ ಹಾಕೊಂತೀರಿ ಅಂತಂದ್ರೆ ಅದಕ್ಕೆ ಹೊಲ ಅವರ ಪಾಲು, ಅದಕ್ಕೆ ಮುದುಕನ್ನಂತ. ಹೊಲ ಅವರ ಪಾಲು, ಮನಿ ಅವರ ಪಾಲು, ಬಂಗಾರ ಅವ್ರ ಪಾಲು ಅಂದಾಗ ಮುದುಕ್ ಕೇಳ್ತತ್ತ, ನಾವ್ಯಾರ ಪಾಲು ಅಂದಾಗ ನಾವಿಬ್ರು ಮಣ್ಣು ಪಾಲು ಅಂತ ಹೇಳಿದಂತ. ಮಣ್ಣು ಪಾಲು. ಇದು ತಂದೆ ತಾಯಿಗಳ ಋಣ ಮುಟ್ಟಿಸ್ಬೇಕಾಗಿತ್ತಂದ್ರೆ ನಿಮ್ಮ ಜೀವನದಲ್ಲಿ ಅವರ ಹೃದಯಕ್ಕೆ ಒಂದಿಷ್ಟು ನೋವು ಕೊಡಬಾರ್ದು, ಅವಾಗ ಋಣ ಮುಟ್ತದೆ. ನೀವು ಶಾಸ್ತ್ರ ಕೇಳ್ರಿ ಬಿಡ್ರಿ, ಬರ್ದದ್ದು ಹೇಳ್ತೀನಿ ನಾವು ಓದೀನಿ, ಅದನ್ನು ನೀವು ಅನುಸರಿಸ್ರಿ, ನಿಮಗೂ ಸುಖ ಆಗ್ತದಂತ. ಅವಾಗ ಮಾತೃ ಪಿತೃಗಳ ಋಣ ಮುಟ್ಟಿ ಹೋಗ್ತದ. ಈ ಋಣ ಎಲ್ಲರೂ 10 ಮಂದಿ ಕೊಟ್ಟಾಳಿಲ್ಲ ಈ ಜನ್ಮ. ನಾ ಏನು ಹೇಳೀನಿ ಮೊದಲು ನಿಮಗೆ? ಏನು ಹೇಳಿ ಅಂತ ಹೇಳಾನು? 1 2 15 ನಿಮಿಷನ್ಯಾಗ 1000 ಮಾತು ಅಲ್ರಿ. ಮರಳಿ ಕೊಡುತ್ತೇನೆ ಎನ್ನುವ ಬುದ್ಧಿಯಿಂದ ನಿಯತ ಕಾಲ, ಇವೆರಡೂ ಮರಿಬೇಡ್ರಿ ಅಂತ ಹೇಳಿ ನಾನು. ಹೌದಲ್ಲ? ಇದನ್ನು ಕೊಟ್ಟಾರ ಅಂದ್ರೆ ಮರಳಿ ನೀವೇನು ಕೊಡಬೇಕು? ಜನ್ಮ ಜನ್ಮದಲ್ಲಿ ಈ ಋಣ ತೀರಿಸ್ಕೊಳ್ಳಿಲ್ಲ ಅಂದ್ರೆ ತಂದೆ ತಾಯಿಗಳ ಋಣ ಉಳಿತದ. ಹಂದಿ ನಾಯಿ ಕತ್ತಿಯಾಗಿ ಹುಟ್ಟಬೇಕಾಗ್ತದ ಮನುಷ್ಯ. ನಿಯತ ಕಾಲ, ನಿನ್ನ ದೇಹವಿರುವುದರೊಳಗಾಗಿ ಇದು ನಿಯತ ಕಾಲ, ಈ ಜೀವ ಇರುವುದರೊಳಗಾಗಿ ನಿಯತ ಕಾಲ. ಅವ್ರು ನಿನಗೆ ಇದನ್ನು ಕೊಟ್ಟಾರ, ನೀ ಅವ್ರಿಗೆ ಅದನ್ನು ಕೊಡು. ಒಬ್ಬ ಸತ್ಪುತ್ರನನ್ನು ಹೆತ್ತು ಕೊಡು. ಯಾಕಂದ್ರೆ ಅವರು ಸಂಸ್ಕಾರ ಮಾಡಿದ್ರೆ ಪಿತೃಲೋಕದಲ್ಲಿ ಇದ್ರೂ ಕೂಡ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಬರ್ತದ. ಪುತ್ರನಿಗೇನೆ ಆ ಸಂಸ್ಕಾರದ ಪಿಂಡೋದಕ್ಕ ಕ್ರಿಯೆಯನ್ನು ಮಾಡ್ತಕ್ಕಂಥ ಅಧಿಕಾರ ಆದಂಥ ಶಾಸ್ತ್ರ ಬರೆದ ಸಲುವಾಗಿ ಅವ್ರನ್ನ ಸಾಯುವವರೆಗೂ ಚೆನ್ನಾಗಿ ನೋಡಬೇಕು. ಮುಕ್ತಿಗೆ ಬೇಕಾದಂಥ ಸಾಧನೆಗಳನ್ನು ಒದಗಿಸಿಕೊಡಬೇಕು. ಒಬ್ಬ ಮಗನನ್ನು ಹೆತ್ತು ಕೊಡಬೇಕು ಅಂತ ಬರೆದ್ರು. ಅವಾಗ ತಂದೆ ತಾಯಿಯ ಋಣ ಮುಟ್ಟುತ್ತದ. ಇನ್ನು ಋಷಿ ಋಣ ಅಂದರೆ ಧರ್ಮನಿಷ್ಠನಾಗಿ ಮನುಷ್ಯ ನಡೆದ ಅಂದ್ರೆ ಋಷಿ ಋಣ ಮುಟ್ತದಂತ. ಹಿತವಾವುದು ಇಹಪರದೊಳು ಧರ್ಮರತಿ. ನೀನು ಇಲ್ಲಿಯೂ ಸುಖವಾಗಿರಬೇಕು, ಅಥವಾ ಮೇಲೆ ನಿನ್ನ ದೇಹ ಬಿಟ್ಟು ಹೋದ ಮೇಲೂ ನೀವು ಎಲ್ಲಿ ಹೋಗೋರಲ್ಲ. ದಿಸ್ ಈಸ್ ಚೇಂಜ್ ದ ಬಾಡಿ ಬಟ್ ಸೋಲ್ ಈಸ್ ಕಾನ್ಸ್ಟಂಟ್. ದಟ್ ಈಸ್ ನಾಟ್ ಗೋಯಿಂಗ್, ದಟ್ ಈಸ್ ನಾಟ್ ಕಮಿಂಗ್. ಆತ್ಮ ಹೋಗುವುದಲ್ಲ ಬರುವುದಲ್ಲ, ಇದು ಹೋಗ್ತದ. ಮಣ್ಣಾಗಿರೋ ಹೋಗ್ತದ, ನೀರಾಗಿರೋ ಹೋಗ್ತದ, ಅಗ್ನಿಯಾಗಿರೋ ಹೋಗ್ತದ. ಒಳಗಿರೋ ಆತ್ಮ ಇರವನೇ. ನೀ ಎಲ್ಲಿ ಹೋದ್ರೂ ಸುಖದಿಂದ ಇರಬೇಕಾಗಿತ್ತಂದ್ರೆ ಋಷಿ ಮುನಿಗಳು ಬರೆದಾರಲ್ಲ, ಏನಂತ ಬರೆದಾರ ಅವರು? ನಿಶ್ರೇಯಸ ಸಿದ್ಧಿ ಸ ಧರ್ಮ, ಅಭ್ಯುದಯ ನಿಶ್ರೇಯಸ ಸ ಸಿದ್ಧಿ ಧರ್ಮ. ಋಷಿಗಳು ಏನು ಬರೆದ್ರು ಅಂತ ಕೇಳಿದರೆ, ಯಾವುದು ನಿನ್ನ ಭೋಗಕ್ಕೆ ಕಾರಣವಾಗಿದೆಯೋ, ಯಾವುದು ನಿನಗೆ ಮುಕ್ತಿಗೆ ಕಾರಣವಾಗಿದೆಯೋ, ಆ ಭೋಗ ಮೋಕ್ಷಗಳಿಗೆ ಕಾರಣವಾದಂಥ ಧರ್ಮದ ಕಟ್ಟಳೆ, ದಟ್ ಈಸ್ ಎ ಲಾ. ರಿಲಿಜನ್ ಈಸ್ ಎ ಲಾ. ಅದೊಂದು ನ್ಯಾಯ ಅದ, ಕಾನೂನದದು. ಕಾನೂನ ಬೇರೆ ಅಲ್ಲ. ಧರ್ಮ ಅಂದ್ರೆ ಏನೂ ಅಲ್ಲ, ಕಾನೂನದ. ಕಾನೂನ ಮನ್ನಿಸಿದ್ರ ನಿನಗ ಮನ್ನಣೆ ಅದ, ಕಾನೂನು ಮೀರಿದ್ರ ಶಿಕ್ಷೆ ಅದ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮ ಏವ ಹತೋ ಹಂತಿ. ಲಕ್ಷ್ಯದಲ್ಲಿಟ್ಕೊಳ್ರಿ. ಯಾವ ಧರ್ಮವನ್ನು ನೀನು ರಕ್ಷಣೆ ಮಾಡುತ್ತೀಯೋ ಅದೇ ಧರ್ಮ ನಿನ್ನ ಕಾಪಾಡ್ತದ. ಯಾವ ಧರ್ಮಕ್ಕೆ ಅವಹೇಳನ ಮಾಡುತ್ತೆಯೋ ಅದೇ ಧರ್ಮ ನಿನ್ನ ಕೊಲ್ತದ. ಎರಡೂ ಅದರಲ್ಲಿ ಶಕ್ತಿ ಧರ್ಮದಲ್ಲಿ. ಆ ಧರ್ಮಕ್ಕರ್ಥ 2000 ಮೀನಿಂಗ್ಸ್ ಫಾರ್ ದ ರಿಲಿಜನ್. 2000 ಮೇಲೆ ಅರ್ಥ ಬರ್ದಾರ ಅದಕ್ಕೆ. ಅವೆಲ್ಲ ಬ್ಯಾಡ್ ನಮಗೆ. ಋಷಿಗಳು ಏನು ಬರೆದ್ರು? ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ, ಪರೋಪಕಾರ ಪರಮೋ ಧರ್ಮ. ಏನು ನಮ್ಮ ಋಷಿಗಳು ನಿನಗೆ ಹಾಕಿ ಕೊಟ್ಟಾರ, ಈ ಧರ್ಮ ಮಾರ್ಗದಿಂದ ನಡೆದಿ ಅಂತಂದ್ರೆ ಅವಾಗ ಋಷಿ ಋಣ ತೀರಿಸಿದಂಗಾಗ್ತದೆ. ಇನ್ನು ದೇವ ಋಣ, ನಾವು ಭಾಳ ಋಣದಾಗದೀವಿ. ನಿಮಗೇನೂ ಗೊತ್ತೇ ಇಲ್ಲ. ನಾವು ಯಾರು ಋಣದಾಗೂ ಇಲ್ಲ. ನಂಬದು ನಾವು
ನಿಂದೇನು ನೀ ತಿಂತಿ ನಾಯಿ ಸತ್ತು ನಿಂಬದು ನೀವು ತಿಂತೀರ? ಮಾತಾಡ್ತಾರಲ್ಲ ನಿಮ್ಮ ಕಡೆ, ನಮ್ಮ ಕಡೆ ಬಿಜಾಪುರ ಬಾಗಲಕೋಟೆ ಕಡೆ ಮಾತಾಡ್ತಾರೆ. ನಾವು ಯಾರು ಹಂಗನೇ ಆಗುವಿಲ್ಲ, ನಾವು ಯಾರು ಋಣದಾಗೂ ಇಲ್ಲ, ನಮ್ಮದೇ ನಾವು ತಿಂದೀವಿ. ತಿನ್ನೋದಿಲ್ಲ ಕೆಟ್ಟದಾವ ನೋಡಿ ನಿಮ್ಮ ಮೇಲೆ ಋಣ. ಏನೊಂದು ಮನೆ ಕಡಿಸಿ ಒಂದು ಪ್ಲಾಟ್ ತೊಗೊಳ್ಳೋಣ, ಮುಗಿತೀವಿ ನಾವು ಕತೆ ಅಡ್ಡಾಡ್ದ. ಋಣಮುಕ್ತನಾಗು. ಎಷ್ಟು ಮಂದಿ ಋಣ ಅದಾವ ನಿನ್ನ ಮ್ಯಾಲ? ದೇವರ ಋಣ ಅದ. ಯಜ್ಞ ಭಾವಿತ ಸಂಭಾವಿತ, ಯಜ್ಞದಿಂದ ಸಂಭಾವಿಸಲ್ಪಟ್ಟ ದೇವತೆಗಳು ಅವರು ನಿನಗೇನು ಮಾಡ್ತಾರ ಅಂತ ಕೇಳಿದ್ರೆ, ನಿನಗೆ ಬೇಕಾದಂಥ ಭೋಗ್ಯ ವಸ್ತುಗಳನ್ನು ಕೊಟ್ಟವರು ದೇವತೆಗಳು. ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಪರ್ಜನ್ನಾದ ಅನ್ನ ಸಂಭವ ಅನ್ನಾದ್ ಭವಂತಿ ಭೂತಾನಿ. ನೀವು ಎದರಿಂದ ಬಂದಿರಿ? ಎದರಿಂದ ಬಂದಿರಿ? ಎದರಿಂದ ಹುಟ್ಟಿರಿ? ಅನ್ನದಿಂದ ಹುಟ್ಟಿರಿ. ತಂದೆಯಲ್ಲಿ ತಾಯಿಯಲ್ಲಿ ರೇತು ರಕ್ತ ರೂಪವಾದ ಅನ್ನದಿಂದ ರೇತು ರುಧಿರ ತಂದೆ ತಾಯಿಯಲ್ಲಿ. ನೋಡಿ ಎಷ್ಟು ವಿಚಿತ್ರದ ಪರಮಾತ್ಮನ ಲೀಲೆ. ಅದೇ ಅನ್ನ ಉಂಡದ್ದು ತಂದೆಯಲ್ಲಿ ವೀರ್ಯ ಆಗ್ತದ, ಬಿಳೆ ಬಣ್ಣ ತಾಳ್ತದ. ಅದೇ ಅನ್ನ ತಾಯಿಯಲ್ಲಿ ರುಧಿರ ಆಗ್ತದ, ಕೆಂಪು ಬಣ್ಣ ತಾಳ್ತದ. ಯಾರು ಮಾಡ್ಯಾರ? ಇವತ್ತು ಗ್ಲೋಬಿನಾಗ ಮಗುನ್ ತಯಾರು ಮಾಡ್ಬೋದು, ಆದ್ರೆ ಒಂದಿಷ್ಟು ರಕ್ತ ತಯಾರು ಮಾಡಿಕೊಡೋನು ನಿಮ್ಮ ವಿಜ್ಞಾನಿಗಳಿಗೆ. ಅವರಿಗೆ ಸರೆಂಡರ್ ಆಗ್ತೀನಿ ನಾನು. ಅವ್ರ ಬ್ಯಾಗ್ ಹಿಡ್ಕೊಂಡು ಅಡ್ಡಾಡ್ತೀನಿ ಸಾಯಿತಾನ. ಗ್ಲೋಬ್ನಾಗ ಒಂದು ಶಿಶು ತಯಾರು ಮಾಡ್ಯಾರ, ಬಟ್ ಪ್ರಾಣ ಪ್ರವೇಶ ಆಗಿಲ್ಲ. ಅಷ್ಟು ತನೂ ಮಾಡಬಹುದು. ಆದರೆ ಒಂದು ಹನಿ ಬ್ಲಡ್ ತಯಾರು ಮಾಡಿಕೊಡೋನು ಇವ್ರಿಗೆ ಎದ್ರಾಗ ಹಾಕಿ ಮಾಡ್ತಾರ. ಎಷ್ಟು ಶಿವನ ಸೃಷ್ಟಿ! ಇದನ್ನು ಕೊಟ್ಟವ್ರು ಯಾರು? ದೇವತೆ. ಜಲದಿಂದ ಅನ್ನದಿಂದ ನೀವೆಲ್ಲರೂ ಉತ್ಪತ್ತಿಯಾಗಿರಿ ಅಂದ ಮೇಲೆ ದೇವತೆಗಳ ಋಣ ನಮ್ಮ ಮೇಲದ. ನಾವೇನು ಮಾಡ್ಬೇಕು ಅಂದ್ರೆ, ತೈರ್ದತ್ತಾನ್ ಪ್ರದಾಯಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಯಾವ ದೇವತೆಗಳಿಂದ ಪಡೆದುಕೊಂಡು ಮರಳಿ ದೇವತೆಗಳಿಗೆ ಅರ್ಪಿಸದೆ ತಾನೇ ತಿನ್ನುತ್ತಾನೆಯೋ ಸ ಏವ ಸ್ಥೇಯ, ಅವನಿಗೆ ಕಳ್ಳ ಅಂತ ಕರಿಬೇಕು ಅಂತಂದ್ರು. ಯಾರು ಅವರು ಕೊಟ್ಟದ್ದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಮರಳಿ ಅವರಿಗೆ ಕೊಟ್ಟು ತಾವು ಅನುಭವಿಸುತ್ತಾರೋ, ಯಜ್ಞಶಿಷ್ಟಾಸ್ಯನ ಸಂತಹ ಭುಂಜತೇತ ಅಗಂಪಾಪಾಹ. ಮಾಡಿದ್ದನ್ನು ಪರಮಾತ್ಮನಿಗೆ ಸರ್ವಾರ್ಪಣ ಬುದ್ಧಿಯಿಂದ ಸಮರ್ಪಣ ಮಾಡದೆ ತಾನು ತಿಂದರೆ ಆ ಮನುಷ್ಯ ಪ್ರತಿನಿತ್ಯ ತಿನ್ನುವ ಅನ್ನ ಅಲ್ಲ, ಅದಕ್ಕೆ ಮಲ ತಿಂದಂಗ ಅಂತ ಬರೀತು ಭಗವದ್ಗೀತೆ. ನೀವು ತಿನ್ನೋದು ಮಲ ಅಂತ. ಆ ಯಜ್ಞದಿಂದ ಉಳಿದ ಯಜ್ಞ ಅಂದ್ರೆ ನೀವು ಹೋಮ ಮಾಡಬೇಡ್ರಿ, ಇಟ್ಟಿಗೆ ಹೂಡಬೇಡ್ರಿ. ಹಸಿದ ಬಂದ ಜಂಗಮ ಯೋಗಿ. ಯಾವಾತ ಹಸಿದು ನಿಮ್ಮ ಮನೆಗೆ ಬಂದಿರ್ತಾನೋ, ಹಸಿದವನಿಗೆ ಒಂದು ತುತ್ತ ಅನ್ನ ಕೊಟ್ರಿ ಅಂದ್ರೆ ಅದು ಯಜ್ಞ ಮಾಡ್ದಂಗ. ಅವನ ಜಠರಾಗ್ನಿ ಒಳಗೆ ಅಗ್ನಿ ಅದ. ಅಗ್ನಿದೇವನೇ ಸಮಸ್ತ 33 ಕೋಟಿ ದೇವತೆಗಳಿಗೆ ನೀವು ನೀಡಿದ್ದನ್ನು ಒಯ್ದು ಕೊಡ್ತಾನ. ಅವನ ಹೃದಯದಲ್ಲಿ ಅಗ್ನಿ ಇರೋಣದರಿಂದ ಅಗ್ನಿ ಸಂತೃಪ್ತ ಆಯಿತು ಅಂತಂದ್ರೆ ದೇವತೆಗಳು ಸಂತೃಪ್ತ ಆಗ್ತಾರಂತ. ಮನೆಗೆ ಬಂದವ್ರಿಗೆ ಅನ್ನ ನೀಡ್ರಿ. ಅದನ್ನು ಕೊಟ್ಟು ತಿಂದ್ರ ಸರ್ವ ಪಾಪದಿಂದ ಬಿಡುಗಡೆ ಆಗ್ತಿ ಅಂತ. ಇಲ್ಲದಿದ್ರೆ ತೇ ಭುಂಜತೆ ಅಹಂ ಪಾಪ. ಅದಕ್ಕೆ ದೇವತೆಗಳು ಕೊಟ್ಟದ್ದನ್ನು ನೆನಪಿಟ್ಟು ಅವರಿಗೆ ಕೊಟ್ಟು ಧರ್ಮಾಚರಣೆ ಮಾಡಿ ಭಕ್ತಿ ಭಾವನೆಯಿಂದ ವರವಿಶಿಷ್ಟವಾದಂಥ ಸತ್ಕರ್ಮಗಳನ್ನು ಆಚರಿಸಿದರೆ ಏನಾಗ್ತದ ಅಂತ ಕೇಳಿದರೆ ದೇವತೆಗಳ ಋಣದಿಂದ. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಋಷಿಗಳು ಶಾಸ್ತ್ರ ಎಲ್ಲಿ ಹೇಳೋದು ದಿನ ಹೇಳೋದು ಎಲ್ಲಿ ಆಗ್ತದೆ, ಎಲ್ಲಿ ದಿನ ಯಜ್ಞ ಮಾಡೋದಾಗ್ತದೆ, ಎಲ್ಲಿ ಯಾಗ ಮಾಡೋದಾಗ್ತದೆ. ಎಂಥ ಒಂದು ಪರಂಪರೆಯನ್ನು ಸಂಸ್ಕೃತಿಯನ್ನು ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಾರ. ಎಲ್ಲ ಕೆಟ್ಟು ಹೋಗಿಬಿಟ್ಟದ. ಅವಾಗ ಒಲಿ ಇದ್ದು ಒಲಿ ಮೇಲೆ ಅಡುಗೆ ಮಾಡ್ತಿದ್ರು. ಈಗೇನೈತೆ ಗ್ಯಾಸ, ಗ್ರೈಂಡರ, ಮಿಕ್ಸರ, ಕುಕ್ಕರ. ನಿಮ್ಮ ಹೆಣ ಎತ್ತಲಿ. ನಾವಿಟ್ಟು 38 ಓಡಾಡ್ದೇವು. ನಮ್ಗೆ ಹಿಂಗಾಯ್ತು ನೋಡಿ ಹಣೆ ಬರ.
ನಿಮಗೆ ರೊಟ್ಟಿ ಬಡಿದು ಬಿಟ್ಟಿರಿ, ಬಟ್ಟೆ ತೊಳೆದು ಬಿಟ್ಟಿರಿ, ನೀವು ಎಷ್ಟು ಚಲೋ ಇದ್ದೀರಿ, ಎಷ್ಟು ಪುಣ್ಯ ಮಾಡಿ ಬಂದಿರಿ. 38-40 ವರ್ಷ ಓಡಾಡಿನಿ ಹಗಲು ರಾತ್ರಿ. ಬೀದರ್ ಟು ಬೆಳಗಾವ್, ಸೋಲಾಪುರ ಟು ಗುಂಡ್ಲುಪೇಟೆ, ಮಳವಳ್ಳಿ ಟಿ ನರಸೀಪುರ, ಯಳಂದೂರು, ಪುರಿಗಾಲಿ, ಮಳವಳ್ಳಿ, ಮೈಸೂರು, ಮಂಡ್ಯ, ಅಲ್ಲಿ ನಮ್ಮ ಮಠಗಳದಾವ. ಇಷ್ಟು ಓಡಾಡಿ ನನಗೆ ಹಿಂಗೆ ಬಂತು. ನಿಮಗೆ ರೊಟ್ಟಿ ಬಡಿಯೋದಿಲ್ಲ, ಬಟ್ಟೆ ತೊಳೆಯೋದಿಲ್ಲ, ವಾಶ್ ಬೇಷನ್ ಅಂತ ಒಳಗೆ ಹಾಕಿಟ್ಲು. ಅನ್ನ ಕುದಿಸೋದು ಶಕ್ತಿ ಇರ್ಲಿಕ್ಕೆ ಅನ್ನ ಕುಕ್ಕರ್ದಾಗ ಹಾಕಿ ನೀರು ಹಾಕಿ ಅಲ್ಲಿಟ್ಟು ಬಂದು ಜೊಲ್ಲು ಸೋರ್ಸೋದು ಟಿ ವಿ ನೋಡ್ಕೊತ ಕೂತ್ಲು. ಅದು ಅನ್ಬೇಕಂತ 3 ಸಲ ಅನ್ನ ಆಗ್ಯದ. ಅವಾಗ ಹೋಗಕ್ಕಿ ಎಂಥದವಾಗ ಬೀಸಿದ್ರ ಮಗ್ಗಲ ಮನೆಯವರು ಬೀಸಿದ್ರೆ ನಿದ್ದೆ ಬರ್ತಿತ್ತವಾಗ. ಅಂಥ ಒಳ್ಳೆಯ ಪದ್ಯಗಳನ್ನು, ಶರಣರ ಮೇಲಿನ ಪದ್ಯಗಳನ್ನು ಹಾಡ್ತಾ ಬೀಸಿದ್ರ ಅವರು ಹಾಡಿದಂಥ ಆ ಸತ್ಪುರುಷರ ನುಡಿಗಳು ಅದರೊಳಗೆ ಸೇರ್ತಿದ್ದು ಅಂತ. ಅನ್ನದೊಳಗೆ ಸಾತ್ವಿಕ ಗುಣ ಬೆಳೀತಿತ್ತು. ನೀವೆಂಥ ಬುಸ್ ಅನ್ನೋದ್ರಾಗ ಕುದಿಸೋದು, ಬುಸ್ ಅನ್ನೋದ್ರಾಗ ಮಾಡುವುದು, ಮತ್ತು ಅದೇ ಟಿ ವಿ ನೋಡಿ ಅದೇ ಅಡುಗೆ ಮಾಡೋದು. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ. ತಂಗಾಳಿ ಮಾಡ್ಕೊತಿಕ್ಕಿ ರೊಟ್ಟಿ ಮಾಡಾಕಿ. ರೊಟ್ಟಿಯರ ಎಲ್ಲಿ ಮಾಡ್ತೇವೆ, ಅದೇ ಕುಕ್ಕರ್ದಾಗ ಕುದಿಸೋದು. ಅವ ಬಂದು ತಿಂದಕ್ಕೆ ಎದ್ದೆ ಬಿರುಗಾಳಿ. ಅವ ಯಾಕೆ ಮಾಡಿದ್ರು ನಮ್ಮ ಋಷಿಮುನಿಗಳು? ಎಷ್ಟು ನಿಮ್ಗೆ ಸವಲತ್ತಾಗ್ಯದ ಅಷ್ಟು ನೀವು ಸುಡುಗಾಡು ಸಮೀಪ ಹೊಂಟಿರಿ ಅಂತ ಅರ್ಥ. ಇಷ್ಟೇ ನಿಮ್ಮ ಸವಲತ್ತ ನಿಮ್ಮ ಸುಡುಗಾಡಿಗೆ ಸಮೀಪ ಮಾಡಕತ್ತದ. ಆರೋಗ್ಯ ಹಾನಿ ಆಗ್ಲಕತ್ತದ. ನಾ ಯಾಕೆ ಹೇಳ್ತೀನಿ ಅಂದ್ರೆ, ಒಲಿ ಇದ್ದು ಅವಾಗ ಕಟ್ಟಿಗೆ ಹಚ್ಚಿ ಅಡುಗೆ ಮಾಡ್ತಿದ್ರು. ಅಡುಗೆ ಮಾಡಿದ ತಕ್ಷಣ ಗಡಿಗೆ ಇರ್ತಿದ್ವು, ಆ ಮಣ್ಣಿನ ಗಡಿಗೆ ನಾವು ನೋಡಿವಿ. ಯಾಕೆ 15 ವರ್ಷದಿಂದ ಅಂದ್ರೆ 65 ಅಂದ್ರೆ 50 ವರ್ಷದ ಹಿಂದಿನ ಸುದ್ದಿ ಹೇಳ್ತೀನಿ ನಾನು. ಗಡಿಗಿದ್ದು ಅವಾಗ ಗಡಿಗೆಯಾಗೆ ಅಡುಗೆ ಮಾಡ್ತಿದ್ರು. ಅಡುಗೆ ಮಾಡಿ ಅಡುಗೆ ರೆಡಿ ಆದಗಳೇ ಏನು ಮಾಡ್ತಿದ್ರು ಅಂದ್ರೆ, ಅದರೊಂದಿಷ್ಟು ಏನು ಇರ್ತದ ತಗೊಂಡು ನಟ್ಟು ನಡು ಒಲೆಯಾಗ ಬೆಂಕಿಯಾಗ ಹಾಕ್ತಿದ್ರು. ಯಾಕೆ? ಅಗ್ನಿದೇವನಿಗೆ 7 ರಸನೆಗಳು ಅಂತ, 7 ನಾಲಿಗೆಗಳು ಅವನಿಗೆ ಬಿತ್ತು ಅಂದ್ರೆ 7 ನಾಲಿಗೆಯಿಂದ ಕೂಡಿದಂಥ ಅಗ್ನಿದೇವ 33 ಕೋಟಿ ದೇವತೆಗಳಿಗೆ ಒಯ್ದು ಅದನ್ನು ಕೊಡ್ತಿದ್ದ. ನೀವು ಮಾಡಿದ ಅಡಿಗೆ ಎಲ್ಲ ದೇವತೆಗಳಿಗೆ ಮುಟ್ತಿತ್ತು. ಅವಾಗ ನೀವು ದೇವಋಣದಿಂದ ಮುಕ್ತರಾಗ್ತಿದ್ರಿ. ಬಂದವರಿಗೆ ನೀಡಿದರೆ ಯಜ್ಞ ಆಗ್ತಿತ್ತು, ಉಳಿದ ಅನ್ನವನ್ನು ಭುಂಜಿಸಿದರೆ ಪ್ರಸಾದ ಆಗ್ತಿತ್ತು. ಅವಾಗ ದೇವಋಣ ಮುಟ್ತದಂತ. ಇನ್ನೊಂದು ಯಾವುದು ಉಳಿತು? ಗುರು ಋಣ. ಏನ್ರಿ? ಗುರು ಋಣ. ನೀವು ಅವೆರಡು ಮರಿಬಾರದು. ಯಾವುದು? ನಿಯತ ಕಾಲ, ಸಮರ್ಪಣಾ ಬುದ್ಧಿ. ಮತ್ತೆ ಮರಳಿ ಅರ್ಪಿಸುವಂಥ ಬುದ್ಧಿಯಿಂದಲೇ ತಗೋಬೇಕು, ನಿಯತ ಕಾಲ ಇರಬೇಕು. ಹಾಗೆ ಗುರುವಿನ ಋಣ ಯಾವಾಗ ಮುಟ್ತದ ಅಂತ ಕೇಳಿದರೆ, ಗುರುವಿಗೆ ಬಂದು ಶರಣಾಗತನಾಗಿ ಆತನಿಂದ ಸದುಪದೇಶವನ್ನು ಪಡೆದುಕೊಂಡು ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಮಾಡಿಕೊಂಡು ಬ್ರಹ್ಮಸ್ವರೂಪ ನೀನಾಗಿ ಮುಕ್ತ ಸ್ವರೂಪ ನೀನಾದಿ ಅಂತಂದ್ರೆ, ಶಿಷ್ಯ ಮುಕ್ತ ಆದ ಅಂದ್ರೆ ಅವಾಗ ಗುರುವಿನ ಋಣ ಮುಟ್ತದಂತ. ನೀ ಮುಕ್ತ ಆಗಬೇಕು. ಇಲ್ಲಿಲ್ಲ ಅಂದ್ರೆ ನಿನ್ನ ಸಂಬಂಧ ನಾವು ಮತ್ತೆ ಬರಬೇಕು ಗುರು. ಅದಕ್ಕೆ ಸುಮ್ಮನೆ ಊರು ಮಂದಿ ತಲೆ ಮೇಲೆ ಕೈ ಇಟ್ಟು ಸಿದ್ದೇಶ್ವರಪ್ಪಗಳು ಅದಕ್ಕೆ ಯಾರಿಗೆ ಕೊಡಲಿಲ್ಲ. ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಕಿವಿಯೊಳಗೆ ಬುಷ್ ಎಂದು ಮಂತ್ರವನ್ನು ಊದುವುದು ಉಪದೇಶವೇ. ಊದಿಸ್ಕೊಂಡು ಹೋದ್ರೆ ನೀವು ತಂಬಾಕು ಹಾಕೋತ ಶಿವಾಯ ನಮ. ಸುಮ್ಮನೆ ಅಲ್ಲದು. ಸುಮ್ಮನೆ ಏನಾದ್ರೂ ಆಗಲ್ದಕ್ಕೆ ಅನಿವಾರ್ಯ. ಸುಮ್ಮನೆ ಈ ಕಡೆ ಬರಲೇ ತಿಡ್ತೀವಿ ನಾವು, ತಲೆ ಮೇಲೆ ಕೈ. ಏನು ಮಾಡೋದು? ನಿಜವಾಗಿ ವಿಚಾರ ಮಾಡಿದ್ರೆ ಇಡಬಾರ್ದು. ಯಾಕಂದ್ರೆ ನೀವು ಹೋಗುತ್ತಾನ ನಾವು ಹೋಗಂಗಿಲ್ಲ. ಹೊಳ್ಳಿ ನಿಮ್ಮ ಮನೆ ಮುಂದೆ ನಾ ಹೇಗೆ ಬರ್ಬೇಕು ನಾವು? ಹಿಂಗದವ. ಶಿಷ್ಯ ಮುಕ್ತ ಆಗ್ತಾನ, ಗುರು ಮುಕ್ತ ಆಗೋದಿಲ್ಲ. ಇವ ಋಣಮುಕ್ತ ಆಗ್ಬೇಕಲ್ಲ. ಶಿಷ್ಯ ಋಣಮುಕ್ತ ಆದಂದ್ರೆ ಗುರು ಋಣಮುಕ್ತ ಆಗ್ತಾನ.
ಮತ್ತು ಶಿಷ್ಯ ಗುರುವಿನ ಋಣದಿಂದ ಮುಕ್ತನಾಗುವುದು ಯಾವಾಗ ಅಂತ ಕೇಳಿದರೆ, ಸದ್ಗುರುವಿಗೆ ಶರಣಾಗತನಾಗಿ ಅವನಿಂದ ಉಪದೇಶವನ್ನು ಪಡೆದುಕೊಂಡು ಅನುಚಾನವಾಗಿ ಅದನ್ನು ಅನುಸರಿಸಿಕೊಂಡು ಬಂದು ಗಟ್ಟಿ ಬ್ರಹ್ಮ ಆಗ್ಬೇಕವ. ಹೆಂಗೆ? ಸತ್ತಾನೆ ಗುರು ಸಿದ್ಧ ದೇವನೆಂಬ ಅನುಭೂತಿ ಅಳವಟ್ಟ ಬಳಿಕ. ಸತ್ತ ಆನೆ ಅಂದ್ರೆ ಸತ್ತ ಆನೆ ಅಂದ್ರೇನ? ಆನೆ ಸತ್ತೈತಿ. ಸಚ್ಚಿದಾನಂದ ಸ್ವರೂಪವಾದದ್ದು ತ್ರಿಕಾಲಾಭಾದ್ಯತ್ವಂ ಸದ್ರೂಪತ್ವಂ ಅಂತೇನು ಸತ್ಯ ಯಾವಾಗಲೂ ಇರೋದನ್ನು ಅವ್ರ ಅಪ್ಪಗೂ ಹಾನಿ ಮಾಡಕ್ಕೆ ಬರಂಗಿಲ್ಲ. ಘಟ ಸಣ್ಣ ಮಠ ಸಣ್ಣ ಹಸ್ತಿ ಸಣ್ಣ ನಮ್ಮ ಶಾಸ್ತ್ರದಲ್ಲಿ ಬರೆದ್ರು. ನೀವೇನು ಅದ ಅನ್ನೋದು ನಿಮ್ಮ ಅಪ್ಪಗೂ ತೆಗಿಲಕ್ಕಾಗೋದಿಲ್ಲ. ಅದನ್ನು ತೆಗೀರಿ, ನಾನು ನಿಮ್ಮ ಶಿಷ್ಯ ಹಾಕೀನಿ. ಇದೇನದ? ಹೆಂಗೆ ಕಾಣಿಸ್ತದ್ರಿ? ಏನು ನಾಗರಾಮಕಣ್ಣ ಕಾಣಿಸ್ತದೆ? ವಸ್ತ್ರ ಮುಂದೆ ಏನು ಅನ್ಬೇಕು? ಅದಕ್ಕೆ ಇಂಗ್ಲೀಷ್ ಭಾಳ ಬೆಸ್ಟ್. ಕರ್ತೃ ಆಗನ ಕ್ರಿಯೆನೇ ಇಟ್ಟಾರ ಅವರು. ನಾವು ಕರ್ಮ ಇಡ್ತೀವಿ. ರಾಮನು ಗಿಡವನ್ನು ಅಂತೀವಿ ನಾವು, ಹೌದಲ್ರಿ? ಅಲ್ಲೇನಂತಾರ? ಮೊದಲು ಕ್ರಿಯಾಪದನೇ ಅದು, ಕರ್ತೃ ಆಗನ. ದಿಸ್ ಈಸ್ ಅನ್ನಬೇಕೇ, ಅಲ್ಲಿ ಈಸ್ ಕ್ರಿಯಾಪದ ತಗೊಳ್ಳೇಬೇಕ. ಹಿಂಗದ ಇಂಗ್ಲೀಷ್ನೊಳಗೆ ನೇಮ. ನಾವು ಎಲ್ಲೇ ಹೋಗಿ ರಾಮನ್ನು ಗಿಡವನ್ನು ಕಡಿದನು ಅಂತ ಹೇಳ್ತೀವಿ, ಕ್ರಿಯಾಪದ ಕೊನೆಗೆ ಕಡಿದನು ಅಂತ. ಮೊದಲ ಕರ್ತೃವಿನ ಮುಂದೆ ಕರ್ಮ ಇಡ್ತೀವಿ. ಅವರೆಲ್ಲ ಕರ್ತೃವಿನ ಮುಂದೆ ಕ್ರಿಯಾನೇ ಇಟ್ಟರು ಇಂಗ್ಲೀಷರು. ಯಾಕೆ? ವರ್ಕ್ ಈಸ್ ವರ್ಶಿಪ್ ಅಂದ್ರೆ ಅವರು ನಿಮ್ಮಂಗೆ 1000 ಗುಡಿ ಕಟ್ಟಿಗೆ ಹೋಗಿ ಮೂರ್ತಿ ಎತ್ಕೊಂಡು ಮಾರ್ಕೊಂಡು ತಿನ್ನಿಲ್ಲ. ಅವ್ರು ಎಲ್ಲಿ ಗುಡಿ ಕಟ್ಟಿಲ್ಲ. ವರ್ಕ್ ಈಸ್ ಗಾಡ್. ಇರುತ್ತದೆ ಅಂದರೆ ಅದು ಟೈವಲ್ ಇರುತ್ತದೆ. ನಾ ಇದನ್ನು ಸುಟ್ಟೆ, ನಿಮ್ಮದಾದ್ರೂ ಎದ್ದು ಓಡಿ ಬರ್ತಿದ್ರಿ. ಕೇಳೋ ಪೈಕಿ ನೀವು ಸುಡು ನೋಡೋಣ. ನಂದಾದ ನಾ ಸುಡ್ತೀನಿ, ನೀವೇನು ಕೇಳೋರು? ಸುಟ್ಟೆ. ಏನಾಯ್ತು? ಅದು ಬೂದಿ ಇರುತ್ತದೆ ಅನ್ಬೇಕ. ಏನು ಬದಲಾಯಿತು? ಟೈವಲ್ ಹೋಯ್ತು, ವಸ್ತ್ರ ಹೋಯ್ತು. ಮೊದಲು ವಸ್ತ್ರ ಇತ್ತು, ವಸ್ತ್ರ ಸುಟ್ಟಿತು, ಮತ್ತೇನು ಬೂದಿ ಉಳಿತು. ಬೂದಿ ಮಣ್ಣಾಗಿ ಸೇರ್ತು. ಏನಾಯ್ತು? ಮಣ್ಣಾಗಿತ್ತು. ಹೌದಾ? ಮಣ್ಣಾಗಿತ್ತು. ಮಣ್ಣಾಗಿ ಹೋಗಿ ಬೀಜ ಬಂತು. ಆ ಮಣ್ಣ, ಬೀಜ, ಹುಟ್ಟಿದ ಬೆಳೆ ಇದು ಎಲ್ಲಿ ಹೋಗ್ತದಂದ್ರ ತ್ರಿಗುಣಾತ್ಮಕ ರೂಪವಾದಂಥ ಮಾಯೆ ಪ್ರಕೃತಿ, ಪ್ರಕೃತಿಗಿಂತಲೂ ಆಚೆಗಿರುವ ಮಾಯೆಗೆ ಅಧಿಷ್ಠಾನವಾದಂಥ ಪರಬ್ರಹ್ಮ ಅಲ್ಲಿ ತನ ಹೋಗಬೇಕು. ಭೂಮಿ ಇದೆ, ಜಲ ಇದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ, ಅಹಂಕಾರ ಇದೆ, ಮಹತ್ತತ್ವ ಇದೆ, ತ್ರಿಗುಣಾತ್ಮಕ ಸತ್ತಾತ್ಮಕವಾದಂಥ ಪ್ರಕೃತಿ ಇದೆ. ಪ್ರಕೃತಿಗೆ ಅಧಿಷ್ಠಾನವಾದ ಮಾಯೆ ಇದೆ, ಮಾಯೆಗೆ ಅಧಿಷ್ಠಾನವಾದ ಬ್ರಹ್ಮ ಇರುತ್ತದೆ. ಬದಲಾಗುತ್ತವ ನಾಮರೂಪಗಳು, ಇರುತ್ತದೆ ಅನ್ನೋದು ಬದಲಾಗುವುದಿಲ್ಲ. ಅದಕ್ಕೆ ಸತ್ತಾನೆ ಅಂದರೆ ಯಾವಾಗಲೂ ಇರುವಂಥವ ನಾನೇ ಅನ್ನೋದಕ್ಕಲ್ಲಿ ಸತ್ತಾನೆ ಗುರು ಸಿದ್ಧ ದೇವನೆಂಬ ಅನುಭೂತಿ ಅಳವಟ್ಟ ಮೇಲೆ ಅಂತ. ಹೀಗೆ ಅಳವಡಬೇಕು. ಅಳವಟ್ಟ ಮೇಲೆ ಶಿಷ್ಯನ ಹೃದಯದಿಂದ ಉದ್ಗಾರ ಹೊರಗೆ ಬರಬೇಕು. ಅದನ್ನು ಅನುಭವಿಸಿದವನ ಮಾತೇ ಬೇರೆ. ಸ್ವಾಮಿ ವಿವೇಕಾನಂದ ಸಾಯು ಗಾಡ್ ಅಂತ ಕೇಳ್ತೀನಂತ. ದೇವರನ್ನು ನೋಡಿದ್ದೇಯಾ ಅಂದಾಗ ನಮ್ಮಂಥವ್ರು ಹೇಳ್ತೀವಲ್ಲ ನಾವು, ಅರ್ಧಂಬರ್ಧ ಓದಿ ಉದ್ರಿ ಶಾಸ್ತ್ರ. ಇಂಥವ್ರು ಭಾಳ ಮಂದಿ ಅದಾರ. ನೋಡಿನ ದೇವ್ರ ಹೆಂಗದನಪ್ಪ? ಭೂಮಿ ರೇ, ಜಲ, ಅಗ್ನಿ, ವಾಯು, ಆಕಾಶ, ಅದ್ರ ಮ್ಯಾಲ ಮಾಯ, ಆ ಕಡೆ ಪರಮಾತ್ಮ. ಅವ ನಿನ್ನ ಮಳ್ಳ ಅಂದವ. ಕಂಠಪಾಠ ದೇವ್ರು ನಮಗೆ ಬೇಡ ಅಂದ ಸ್ವಾಮಿ ವಿವೇಕಾನಂದ. ಏನು ಬೇಡ ನಮಗೆ. ಯಾರು ಭೇಟಿ ಆಗ್ತಾರೆ? ಕೆಂಪು ಬಟ್ಟೆ ಅವ್ರು. ಇವರೇ ದೇವ್ರು ತಿಳಿಯಕ್ಕೆ ಹೊಂಟವ್ರಂತ ಇವರು. ಅವ್ರಿಗೆ ಕೇಳ್ತಿದ್ದವ. ಒಂದು ಸಲ ರಾಮಕೃಷ್ಣ ಪರಮಹಂಸರಿಗೆ ಭೇಟಿಯಾದಾಗ ಕೇಳಿದಂತ, ದೇವರನ್ನು ನೋಡಿದ್ದೀಯಾ, ದೇವರನ್ನು ಕಂಡಿದ್ದೀಯಾ ಅಂತಂದಂತ. ಅವ್ರೇನದು ಮಾಯಾದ ಆಚೆ ಕಡೆ ಅದ, ಅದು ಬೆಳಕದ, ಸತ್ತದ, ಚಿತ್ತದ, ಆನಂದದ, ಪಂಚಲಕ್ಷಣದ, ಅದಕ್ಕೆ ಅತೀತದ ಏನೂ ಹೇಳಿಲ್ಲ ಅವರು. ಈಗ ನಮಗೆ ಕೇಳಿದ್ರೆ ಅವೇ ಹೇಳೋರು ನಾವು. ಅವ್ರೇನು ಅಲ್ಲಿಲ್ಲ. ದೇವರನ್ನು ಕಂಡಿದ್ದೇಯಾ ಅಂದಾಗ ಆಹಾ ಕಲಾಸ್, ಹೆಂಗದ ಅನುಭವ. ಸ್ವಾಮಿ ವಿವೇಕಾನಂದನ ಅರ್ಧ ಶಕ್ತಿ ಕುಂದಿ ಹೋಯ್ತಂತಿದ್ದು ಒಂದೇ ಮಾತಿಗೇನು ಹೇಳಿಲ್ಲ. ಉದ್ದು ಕಟ್ಟು ಬಿದ್ದನಂತೆ.
ಊಟ ಮಾಡಿದವರ ಸುದ್ದಿ ಯಾರು ಬಲ್ರು? ಯಾರು ಬಲ್ರು? ಅಲ್ಲಿ ಬಸ್ನಾಗ ತಿರುಗಾಡೋರ ಯಾವ ಅದನ್ನು ಊಟ ಮಾಡಿ ಅನುಭವಿಸಿ ಆನಂದ ಆಗಿರ್ತದಲ್ಲ, ಆ ಆನಂದದ ಆವಿರ್ಭಾವ ಅವನಿಗೆ ಗೊತ್ತಿರ್ತದ. ಆ ಮಾತುಗಳೇ ಬೇರೆ. ಊಟ ಮಾಡ್ಲಾರ್ದಾಗ ನೀವು ಆ ಮನುಷ್ಯನ ಕರೀರಿ, ಅವ ಅಂತಾನ ಇಲ್ರಿ ಈಗ ಊಟ ಮಾಡೀನಿ, ನಿನ್ನ ಮುಖ ನೋಡಿದ್ರೆ ಗೊತ್ತಾಕತ್, ಬಾ ಯಾಕೆ ಸುಮ್ಮನೆ ಮುಲಾಜಿಗೆ ಬಿದ್ದು ಸಾಹಿತಿ ಅಂತಾರ ಅವರು. ಪೇಸ್ ಈಸ್ ಇಂಡೆಕ್ಸ್ ಆಫ್ ದಿ ಮೈಂಡ್, ಸ್ಪೀಚ್ ಈಸ್ ಇಂಜೆಕ್ಟ್ಸ್ ಆಫ್ ದಿ ಮೈಂಡ್. ನಮ್ಮ ಮಾತು ಮನಸ್ಸಿನ ಕನ್ನಡಿ ಅದ, ನಮ್ಮ ಮುಖ ಮನಸ್ಸಿನ ಕನ್ನಡಿ ಅದ. ಮುಖ ನೋಡಿದ್ರೆ ಮನಸ್ಸಿನೊಳಗಿಂದ ಗೊತ್ತಾಗ್ತದ, ಮಾತು ನೋಡಿದ್ರೆ ಇವನು ಹೃದಯ ಹಿಂಗೆ ಅದಂತ ಗೊತ್ತಾಗ್ತದ. ಸ್ವಾಮಿ ವಿವೇಕಾನಂದ ಗದ್ಗದಿತವಾಗಿ ಹೋಗಿಬಿಟ್ಟ. ಯಾಕೆ ಅಂದ್ರ ಆ ಆವಿರ್ಭಾವ ಹಂಗೆ ಹೊರಗೆ ಬಂತಂಥದ್ದು ಗಟ್ಟಿ ಆಗಬೇಕು. ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದಿರವನರಿದು ನಿತ್ಯ ಸುಖಿಯಾದೆ. ಈ ಮಾತು ಹೊರಗೆ ಬಂತಂದ್ರೆ ಅವ ಮುಕ್ತಾಗೆ ಅನ್ಬೇಕು, ಅವಾಗ ಗುರು ಮುಕ್ತ ಆಗ್ತಾನ. ಇಲ್ಲಿಲ್ಲ ಅಂದ್ರೆ ಗುರುನು ಮುಕ್ತ ಆಗೋದಿಲ್ಲ, ಇವನು ಮುಕ್ತ ಆಗೋದಿಲ್ಲ. ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ ಗುರುವಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂದಿನಂತೆ ಕಾಮ, ಎಂದಿನಂತೆ ಕೋಪ, ಎಂದಿನಂತೆ ಅತಿಲೋಭ ಮೋಹ ಮಮಕಾರ, ಎಂದಿನಂತೆ ಮೂರವಸ್ಥೆ, ಎಂದಿನಂತೆ ತೋರ್ಪ ಪಶು ದೃಶ್ಯಗಳಿರುತ್ತಿರಲು ನಿಜ ನಿಗಮ ಗುರುವಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂತ ಪ್ರಶ್ನೆ ಮಾಡ್ಯಾರ. ಹೆಂಗಾಗಬೇಕು ಅವಾಗ? ಗುರುವೇ ಮಾಡಿದವ್ರ ಉಪಕಾರ ಹಿಂಗೆ ತೀರಿಸ್ಬೇಕು. ಉಪಕಾರ ತೀರಿಸ್ಬೇಕಾದ್ರೆ ಅವನು ಅದನ್ನು ಪಡ್ಕೋಬೇಕು. ಯಪ್ಪ ನೀವು ಕೊಟ್ಟದ್ರ ಮೇಲಿಂದ ನಾ ಧನ್ಯನಾಗಿನಿ ಅಂತಂದ್ರೆ ಕೊಟ್ಟವಾಗ ಎಷ್ಟು ಆನಂದ ಆಕತ್ರಿ. 1,00,000 ರೂಪಾಯಿ ತೊಗೊಂಬಂದು 2 ಬಡ್ಡಿ ಹಂಗೆ ತಂದಿಲ್ಲ, 5 ಬಡ್ಡಿ. ಯಾರು ಹೇಳಿದ್ರು ಮತ್ತಿಲ್ಲ, ದೊಡ್ಡ ಶ್ರೀಮಂತನ ಹತ್ತಿರ 2 ಬಡ್ಡಿ ತರೋದು, 5ರದು 10ರದು ಇಸ್ಪಟ್ಟು ಆಡೋರಿಗೆ 10ರದು ಹತ್ತದು, ವಾರ 10. ನೀ ಏನೇ ಮಾಡು, ಯಾವನ ಕಡಿದು ಪಡ್ಕೊಂಡಿರ್ತಿ, ಪಡ್ಕೊಂಡದ್ದನ್ನು ನೀನು ಅನುಭವಿಸಿ ಅದನ್ನು ದ್ವಿಗುಣ ಮಾಡಿ, ಅದನ್ನು ದುಪ್ಪಟ್ಟು ಮಾಡಿ, ಅದನ್ನು ಅನುಭವಿಸಿದಾಗ ನಿನಗೆ ಅರಿದಂಗೆ ಬರ್ತಾವಂತ. ಯಪ್ಪ ನೀವು ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಾ ಇಷ್ಟೊತ್ತಿಗೆ ಎಲ್ಲಿರ್ತಿದ್ನೋ ಗೊತ್ತಿಲ್ಲ, ನನ್ನ ಎಲುವುಗಳು ಸಹಿತ ಕೊಳೆದು ಹೋಗಬೇಕಾಗಿತ್ತೇನೋ ಗೊತ್ತಿಲ್ಲ ದೇವ, ನಿಮ್ಮಿಂದಲೇ ನಾ ಹಿಂಗಾಗಿನಿ ಅಂತ ಒಬ್ಬ ಪ್ರಾಪಂಚಿಕ, ಒಬ್ಬ ಶ್ರೀಮಂತನಿಂದ ಒಬ್ಬನಿಂದ ಸಹಾಯ ಪಡೆದವ ಹೆಂಗೆ ಹೊಗಳ್ತಾನೋ ಹಾಗೆ ಗುರುವೇ ನಿಮ್ಮಯ ಕರುಣಾನದೋಡ ಎನ್ನ ತತ್ವದಿರವನ ಅರಿದು ನಿತ್ಯ ಸುಖಿಯಾದೆ ಅನ್ಬೇಕಂತ. ಯಾಕಪ್ಪ ಏನಾಯ್ತು ಅಂತ ಕೇಳಿದ್ರು ಅವರು. ಗುರುವಿನ ಋಣ ಸುಮ್ಮನೆ ಮುಟ್ಟಂಗಿಲ್ಲ, ಬರೀ ಕೇಳಿದ್ರೆ ಮುಟ್ಟಂಗಿಲ್ಲ, ಆಗಬೇಕು. ಆಗಲಿಲ್ಲ ಅಂದ್ರೆ ನಾವು ಬದ್ಧರು. ಯಾಕಪ್ಪ ಏನಾಯ್ತು ಅಂತ ಕೇಳಿದ್ರು. ಎಂದರೆ ಆಗ್ತದೋ ಇಲ್ಲೋ ಅಂತ ತಿಳಿದಿದ್ದೆ ಗುರುವೇ, ಎಂದು ನನಗದಾಗಿದೆ ಅಂತ. ಏನಾಗಿದೆ ಅಂತ ಗುರುಗಳು ಕೇಳಿದರು. ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗೆ ಒಳಗಾಗಿರೆ ಪ್ರೇಮಾಸ್ತಿ ಭಾತಿ ಎಂಬಿವೆ ನಿನ್ನ ನಿಜ ಧಾಮವೆಂದು ವಸೆದು ಎಚ್ಚರಿಸಲಾಗಿ ಗುರುವೇ ನಿಮ್ಮ ಕರುಣದೊಳು ಎನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ನಾ ಮೊದಲು ಹುಚ್ಚಿಗತೆ ಇದೇ ನಾನು ಅಂತ ತಿಳ್ಕೊಂಡಿದ್ದೆ. ನಾಮ ನಾನು, ರೂಪ ನಾನು. ಭಾಳ ದೊಡ್ಡ ಶಾಸ್ತ್ರ ಹೇಳೋರು ಹೆಸರು ಕೆಳಗೆ ಹಾಕ್ರಿ, ಗೊತ್ತಾಕತ್ ನಿಮಗೆ. ಭಾಳ ದೊಡ್ಡ ಪಂಡಿತರು, ನಡೆದಾಡೋ ದೇವ್ರ, ಮಾತಾಡೋ ದೇವ್ರ, ಉಣ್ಣೋ ದೇವ್ರ, ಮಲ್ಕೊಳ್ಳೋದು. ನೀವೇನು ಮಾಡಬೇಡ್ರಿ. ಎಲ್ಲರದು ಇವೆಲ್ಲ ಸಣ್ಣ ಸಣ್ಣ ಸ್ವಾಮಿಗಳು, ಇವು ಸಾಧಕರು ಹಾಕಿ ಕೆಳಗೊಂದು ಹೆಸರು ಹಾಕಿ ಕಟ್ಟ ಕಡೆಗೆ ಫೋಟೋ ಹಾಕಿ ಪತ್ರಿಕೆ ಒಯ್ಯಿರಿ. ಸೂಟ್ ಯಾಕೆ ಅಂತ ಕೇಳಿದ್ರೆ ಇನ್ನ ಅಂಕಲ್ಪಿನೇ ಗಟ್ಟಿಯಾಗಿಲ್ಲ ನಮಗೆ. ನಾಮ ಮೇರಾ ನಹಿ ಮೈ ಬಿ ನಹಿ, ನಾಮಕು ಜಾನೆ ವಾಲಾ ಮೈ ನಾಮ ಸೆ ನ್ಯಾರಾ ಹೂ. ಕಂಠಪಾಟಿದ್ ಬರೇ ಅಂಕಲ್ಪಿ ಇದೇ ಗಟ್ಟಿಯಾಗಿಲ್ಲ ನಮಗೆ. ನಾಮವನ್ನು ಕೆಡಿಸಿದ್ರೆ ಕೊಲೆ ಆಗ್ಯಾವ. ಯಪ್ಪ ನೀವೇನು ಸುದ್ದನ, ನಮ್ಮ ಸುದ್ದಿ ಹೇಳೋಣ ನಿಂಬುದು. ಸಂಖ್ಯೆ ಅಂದ್ರೆ ಯಾವ ನೋಡಿ ಹೆಂಗದ, ಎಷ್ಟು ಸೇರ್ಯಾದಿದ್ದಾರೆ ಅಭಿಮಾನ. ಅವ ಶಿಷ್ಯ ಅಂತಾನ, ನನಗೂ ಪೂರ್ವದಲ್ಲಿ ನಿನಗೆ ಶರಣಾಗತನಾಗುವ ಮೊದಲು, ನಿನ್ನಿಂದ ಉಪದೇಶ ಪಡೆಯುವ ಮೊದಲು
ನೀನು ಕೊಟ್ಟ ಉಪದೇಶವನ್ನು ಅನುಚಾನವಾಗಿ ಚಿಂತನೆ ಮಾಡುವ ಮೊದಲು, ಅದು ನನಗೆ ಗಟ್ಟಿಗೊಳ್ಳುವ ಮೊದಲು ನಾನು ಈ ಹೆಸರೇ ನಾನೆಂದು ತಿಳಿದಿದ್ದೆ. ನಾಮವನ್ನು ರೂಪವನ್ನು ತಿಳಿದು ಗಟ್ಟಿಯಾಗಿ ಬಿಟ್ಟಿತ್ತು. ಆ ನಾಮ ರೂಪಗಳು ಮಿಥ್ಯದವ. ಅದಕ್ಕೆ ಆಧಾರ ಅಧಿಷ್ಠಾನವಾಗಿರತಕ್ಕಂಥ ಅಸ್ಥಿ ಭಾತಿ ಪ್ರಿಯ ನಾಮಚೇತ್ ರೂಪ ನಾಮಚೇತ್ ಅಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ತಥೋದ್ವಯಂ ಮಾಯಾಮಯಂ ಜಗದ್ರೂಪಂ. ಏನದ ಅಲ್ಲೇ ಶಾಸ್ತ್ರ ಅಲ್ಲೇ ಐತಿ. ಮೊದಲಿನೋ ಅಸ್ಥಿಭಾತಿ ಪ್ರಿಯ ಬ್ರಹ್ಮಸ್ವರೂಪದವ, ಪರಮಾತ್ಮನ ಸ್ವರೂಪದವ. ಕೊನೆಗಿರ್ತಕ್ಕಂಥ ಎರಡು ನಾಮ ರೂಪಗಳು ಜಗದ್ರೂಪದ ಮಾಯಾರೂಪದ ಮಿರ್ತದ ಇರಂಗಿಲ್ಲ. ನೀವು ಯಾರ್ಯಾರ ನೀವು ಸತ್ರ ಅಂದ್ರ ಈಗ ಅಲ್ಲಪ್ಪೋ. ಏನಂತಾರೆ ನಿಮಗೆ? ಸಂಗನಗೌಡ ತೊಳೆದ್ರ ಅಂತಾರನ, ಮಲ್ಲಪ್ಪನ ಕುಂದ್ರಿಸ್ಯಾರ ಅಂತಾರ, ಮಲ್ಲಪ್ಪನ ಎತ್ತಾರ. ಮತ್ತೇನು ಹೆಣ ತೊಳೆದಾರೇನ? ಯವ್ವ ಹೆಸರು ಮೇಲೆ ಭಾಳ ಮೂವ ಇಟ್ಕೋಬೇಡ್ರಿ. ಎಂತಿಂತ ಹೆಸರು ಬಂದ ಅನ್ನಕ್ಕೆ ಬರುದಿಲ್ಲ ನಮಗೆ. ಹೆಣ ತೊಳೆದಾರೇನು, ಹೆಣ ಕುಂದಿರ್ಸ್ಯಾರೇನು, ಹೆಣ ಎತ್ಯಾರೇನು, ನೀ ಬೇಕಾದಂಥ ದೇವ್ರ ಹೆಸರಿಡು. ಕೊನೆಗೆ ನಿನಗೆ ಉಳಿಯೋದು ಹೆಸರೂ ಹೋಗ್ತದ, ನಿನ್ನ ಜೊತೆ ಬಂದು ಉಸಿರೂ ಹೋಗ್ತದ. ಹೆಣ ಅನ್ನೋದೊಂದು ಕೊನೆಗೆ ಉಳಿತದ. ಅದಕ್ಕೆ ಶಿಷ್ಯ ಅಂತಾನ ನಾಮ ಸತ್ಯ ರೂಪ ಸತ್ಯ ಅಂತ ತಿಳಿದಿದ್ದೆ. ಇದಕ್ಕೆ ಆಧಾರ ಅಧಿಷ್ಠಾನವಾಗಿರತಕ್ಕಂಥ ಅಸ್ಥಿ ಭಾತಿ ಪ್ರಿಯ. ಸದಾವಕಾಲ ಇರೋದು ಅಸ್ಥಿ. ಅಗಲ ಹೇಳಿದ್ನಲ್ಲ, ಅಸ್ಥಿ ಅದನ್ನು ಯಾರು ಇರುತ್ತದೆ ಅನ್ನೋದು ತೆಗೆಯಕ್ಕೆ ಬರೋದಿಲ್ಲ. ಪ್ರಿಯ ಬೇಕಾಗಿದೆ, ಆನಂದ ಸ್ವರೂಪವಾಗಿದೆ, ತೋರುತ್ತದೆ. ಇದು ಪರಮಾತ್ಮನ ತಿರುಲಕ್ಷಣ ಮುಪ್ಪುರಿ. ಇದನ್ನೇ ನಾನಂತ ತಿಳಿದ್ನೆಲ್ಲ, ನನಗಾದಂಥ ಆನಂದ ಏನೆಂದು ಪೇಳುವೆನೋ ಪರಮಾನಂದ ಬೆನಗಾದ ಹದ ನಾನೆನ್ನೋ ಗುರುವೆ ಅಂತ ಅವನ ಬಾಯಿಲೆ ಉದ್ಗಾರ ಬಂತು. ಅಂದ್ರೆ ಅವಾಗ ಗುರುವಿನ ಋಣದಿಂದ ಮುಕ್ತನಾಗ್ತಾನ. ಋಣ, ಈ ಋಣ ನನಗೆಲ್ಲದಪ್ಪ? ಯಾಕೆ? ಗುರುಸಿದ್ಧ ದೇವನೆಂಬ ಅನುಭೂತಿ ಅಳವಟ್ಟ ಮೇಲೆ ನೀನೇ ನಾನು ನಾನೇ ನೀನು ಅನ್ನೋದು ಅಳವಟ್ಟದ. ಇದೆಲ್ಲ ಮ್ಯಾಗಿಂದ ಬೆಟ್ಟ ಸುಟ್ಟು ಹೋಗಿಬಿಟ್ಟದ. ಅದಕ್ಕಾಗಿ ನಾನು ಮೊದಲಿನಂಗ ಬಂಧನದೊಳಗಿಲ್ಲ, ಇನ್ನೆಲ್ಲಿ ಬಂಧನ? ಅದಕ್ಕೆ ಮುಂದೆ ಭವ ಅಂತಂದು ಪದ ಪರದ್ರು. ಏನು ಭವ ಅಂದ್ರೆ? ಅದು ಭೂಸತ್ತಾಯಾಮ್ ಧಾತುವಿನಿಂದ ಉತ್ಪತ್ತಿಯಾದಂಥ ಪದ. ಅದು ಭೂ ಭವ. ಭವ ಪದಕ್ಕೆ ಅರ್ಥ ಅದು ಸಂಸ್ಕೃತದಲ್ಲಿ ಉತ್ಪನ್ನ ಭವ ಅಂತ ಬರೆದರೆ. ಅದಕ್ಕೆ ಯಾವುದು ಉತ್ಪತ್ತಿ ಆಗ್ತದಲ್ಲ ಅದಕ್ಕೆ ಭವ ಅನ್ನಬೇಕು. ಉಂಟಾಗು, ಆಗು, ಹುಟ್ಟು ಅಂತ ಅದಕ್ಕೆ ಆ ಧಾತುವಿನ ಆ ಪದಕ್ಕೆ ಅರ್ಥ. ಹುಟ್ಟು ಅದಂದ್ರೆ ಅದ್ರ ಹಿಂದೊಂದು ಇರಲೇಬೇಕಲ್ಲ. ಏನು ಹುಟ್ಟು ಅಂದ್ರೆ? ಸಾವು. ಜನನದೊಡನೆ ಮರಣವನ್ನು ಅಂಟಿಸಿರುವೇತಕ್ಕೆ. ನೀವು ಬರೆದು ನೋಡ್ರಿ. ಜ ಬರೀರಿ, ನಾ ಬರೀರಿ. ಕೆಳಗೊಂದು ಕ್ವಾಟ್ರ್, ನಾದ ಕೆಳಗೆ ಏನು ಇಡ್ಬೇಕ ಗೊತ್ತಿಲ್ಲ. ಜನ್ ಧಾತು ಅದು. ಜನ ಅಂತ ಬರದ್ರಿ ಅಂದ್ರೆ ಕೆಳಗೆ ನಾದ ಕೆಳಗೆ ಏನು ಕೊಡ್ಬೇಕ್ರಿ? ಒತ್ತು ಕೊಡ್ಬೇಕ. ಎದರದು? ಈ ಕ್ಯಾನಲ್ ಒತ್ತು ಅಲ್ಲ, ಮಾದ ಒತ್ತು ಕೊಡಬೇಕು. ಜನ್ ಅಂದ್ರೆ ಹುಟ್ಟುದು, ಮಾ ಅಂದ್ರ ಅದಕ್ಕೆ ಅಂಟಿಕೊಂಡೇ ಬಂದಿರುವುದು ಮರಣ. ನಾವು ಹುಟ್ಟಕ್ಕೆ ಶಾಣೆ. ನಾ ನೋಡ್ರಿ ಸಾಯಕ್ಕೆ ರೆಡಿ ಆದವ. ತೂತು ಬೇಡ, ಮಜಾ ಆಗೈತೆ ನನಗೀಗ. ಸಾಯ್ತೀನಿ ನನಗಾಗ್ಬಿಟ್ಟೈತಿ. ನೋಡಿ ಸಾವು ಬರಲಿ ಅಂತೇಳಿ ಯಮನಪ್ಪ ಅವನು ಭೇಟಿಯಾಗೋ ಮಂದಿ ನಾವು ನಚಿಕೇತ್ ನಂಗೆ. ಅಂಥವ್ರಿಗೆ ಅದು ಬತ್ತಂದ್ರೆ 2 ತಾಸು ಹಿಂಗೆ ಅಳಗಾಡಿಸ್ಬಿಡ್ತದಲ್ಲ. ಭಯ 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 ಆಗಿ ಈ ಕಡೆ ಹೊಳ್ಳಂಗಿಲ್ಲ, ಈ ಕಡೆ ಎಷ್ಟು ಮಜಾ ಮಾಡ್ತದ್ರಿ. ಅದು ಅಂತಿರ್ತದ, ಅದು ಮಾಯ್ಕ್ ಮಾಡಿ ಹೆಣ್ಮಗನ ಇಲ್ಲಿ ಅಂತ. ಅದು ಬಂತಂದ್ರೆ ಭಾಳ ಕೆಟ್ಟದಪ್ಪು.
ಜಗತ್ತಿನಲ್ಲಿ ಯಾವ ಭಯ ಇಲ್ಲಂದ್ರೂ ಎರಡು ಭಯ ಅದಾವಂತ. ಯಥಾ ಭಕ್ವಾನಾಂ ಫಲಾನಾಂ ನಾನ್ಯತ್ರ ಪತನಾತ್ ಭಯಂ. ಶಾಸ್ತ್ರ ಹೇಳ್ತದ, ಹಾಗೆ ವೃಕ್ಷದಲ್ಲಿ ಮಾಗಿದ ಹಣ್ಣಿಗೆ ಭಯ ಆದಂತ ಪತನಾತ್ ಭಯ. ಎಲ್ಲ ಹಣ್ಣುಗಳು ಬೀಳೋದಿಲ್ಲ. ಹೆಂಗದು ಮಾಗಿದ ಹಣ್ಣು ಆಯ್ತು, ಪಕ್ವ ಆಯ್ತು ಅಂದ್ರೆ ಗಾಳಿ ಬಿಟ್ಟಂದ್ರೆ ಎಲ್ಲಿ ನಾನು ಕೆಳಗೆ ಬೀಳ್ತೀನೋ ಒಡೆದು ಹೋಗ್ತೀನೋ ಅಂತ ಸದಾವ ಕಾಲ ಪರಿಪಕ್ವವಾದ ಹಣ್ಣಿಗೆ ಭಯ ಇರ್ತದಂತ. ತಥಾ ಜಾತಸ್ಯ ನರಸ್ಯ ಮೃತ್ಯು ಭಯಂ ಅಂತ, ಮರಣ ಭಯಂ. ಹುಟ್ಟಿದ ಮನುಷ್ಯನಿಗೆ ಇವತ್ತು ಎಂತಹ ಸೂರ ಅದಾನ, ಅವ ಗುಂಡ ಅದಾನ, ಸುಪಾರಿ ಕೊಲೆಗಾರ ಅದಾನಂದ್ರೂ ಕೂಡ ಅವನ ಮರಣದ ಭಯ ಅವನಿಗೆ ಇರೋದೇ. ಅಂದ್ರೆ ಜನ್ಮ ಐತಿ ಅಂತಂದ್ರೆ ಮರಣ ಇರೋದೇ. ಅದಕ್ಕೇನಂದ್ರು ಹುಟ್ಟು ಸಾವು ಅದ್ರ ಬೆನ್ನಿಗೆನೆ. ತೊಟ್ಟಿಲಗಳೆಷ್ಟು ಮಸಣಗಳಷ್ಟು, ತೊಟ್ಟಿಲಕ್ಕೆ ಹಬ್ಬ ಮಸಣವು ತಿಂದು ತೇಗುತ್ತಿದೆ. ನೀವು ಬರೇ ತೊಟ್ಲ ನೋಡ್ಬೇಡ್ರಿ, ಮ್ಯಾಣಬತ್ತಿ ಹಚ್ಕೆ ಪುಸ್ ಪುಸ್ ಓದಕ್ಕೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಡೆತ್ ಡೇ ಅನ್ಬೇಕು. ನೀವು ಸ್ವಾಮಿನ ಕರೆಸ್ಬೇಡ್ರಿ ಮುಂದಿನ ಸಲ ಅಂತ. ಹೌದಲ್ಲ, ಒಂದು ವರ್ಷ ಅದು ಬರ್ತ್ಡೇ ಮಾಡಿದ್ರಿ ಅಂದ್ರೆ ಒಂದು ವರ್ಷ ಸತತಿಲ್ಲ. ಅದು ಆಯುಷ್ಯದಾಗ ಒಂದು ವರ್ಷ ಕಡಿಮೆ ಆಗಿದೆ, ಸತನಿಲ್ಲ. 2 ವರ್ಷದ ಮಾಡಿದ್ರೆ ಸತ್ತದಿಲ್ಲ. ಈಗ 80 ವರ್ಷದ ಮಾಡ್ಕೋತಾವ. ಅದು ಹುಟ್ಟು ಸಾವು ಇಲ್ಲ ಅನ್ನೋರು ಮಾಡ್ಕೋತಾರೆ. ಕಿರಿಕಿರಿ ಆಗೈತೆ ನಮ್ಗೆ ಕಿರಿಕಿರಿ ಇಲ್ಲಿ ಬಿಡು, ಕೊಡೋರು ನೀವು ಮಾಡ್ಕೊಳ್ಳೋರು ಅವ್ರು, ನಮ್ದೇ ನಟ್ಟು ಹೋಗುತ್ತೆ. ನಾ ಹುಟ್ಟಿದ ದಿನಕ್ಕೆ ಹೆಚ್ಚಿಲ್ಲ, ಒಬ್ಬನೇ ಮಗ, ನಾನು 60 ಎಕರೆ ಜಮೀನು. ಅವು ಎಂಥ ಬೇಜವಾಬ್ದಾರಿ ಇರ್ಬೇಕಂತೀನಿ. ನಮ್ಮ ಕಿವಿನೂ ಚುಚ್ಚಿಲ್ಲ. ಏನು ಮಾಡ್ತೀರಿ, ನಾನು ಹುಟ್ಟಿದ್ದೇ ಗೊತ್ತಿಲ್ಲ ನನಗೆ. ನಾವು ಅದಕ್ಕೆ ಈ ಕಡೆ ಬಂದಿನೇನು ಅಂತೀನಿ. ನಾವು ಹುಟ್ಟಪ್ಪ ನನಗೆ ಗೊತ್ತೇ ಇಲ್ಲ, ಯಾವ್ದು ಹುಟ್ಟಪ್ಪ ನಾ ಮಾಡ್ಕೊಂಡೇ ಇಲ್ಲ. ಯಾಕೆ ಡೇಟೇ ಗೊತ್ತಿಲ್ಲ, ಏನು ಮಾಡ್ಕೊಳ್ಳೋದು. 80 ವರ್ಷದ ತನಕ ಹುಟ್ಟು ಹಬ್ಬ ಅಂತ. ಬೆಳ್ಳಿ ಹಬ್ಬ, ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಇವರು ನಮ್ಮ ಮಂದಿ. ಜಾತಸ್ಯಹಿ ಧ್ರುವ ಮೃತ್ಯು ಅಂತ ಹೇಳೋರು. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತವಾನ ಭೂಯಃ ಅಜಃ ನಿತ್ಯಃ ಶಾಶ್ವತಃ. ಇದನ್ನ ಹೇಳೋ ಮಂದ್ರಿ. ಬ್ರಹ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಅದಕ್ಕೆ ಸಾವಿಲ್ಲ. ಅದು ಹುಟ್ಟಿಲ್ಲ, ಸಾವ್ಯಾಕಿಲ್ಲ, ಹುಟ್ಟಿಲ್ಲ. ಹುಟ್ಟಿದ್ರೆ ಸಾಯ್ತಿತ್ತು. ನ ಜಾಯತೆ ನ ಮ್ರಿಯತೆ, ಕದಾಚಿತ್ ಯಾವಾಗಲೂ, ಭೂತ್ವಾ ಮೊದಲು ಇತ್ತು, ಮುಂದೂ ಇರ್ತದ, ಈಗೂ ಅದ, ತ್ರಿಕಾಲದಲ್ಲಿ ಇದ್ದದ್ದು. ಅದಕ್ಕೆಲ್ಲಿ ಹುಟ್ಟೈತೆಪ್ಪ ಅಂತ ಹೇಳವ್ರ. ಹುಟ್ಟು ಹಬ್ಬ, ಹುಟ್ಟು ಹಬ್ಬ ಅಲ್ಲದು, ಮೊದಲು ಸತ್ತ ಹಬ್ಬ ಮಾಡ್ಕೋರಿ ಅಂತ. ಯಾಕೆ ಅಷ್ಟು ದಿವಸ ಸತ್ತೀವಿಲ್ಲ ನಾವು. ಅದಕ್ಕೆ ಇದ್ರ ಭಯ ಐತೆ ಅಂತ. ಹುಟ್ಟಿದ ಮನುಷ್ಯನಿಗೆ ಭಯ ಇದಂತೂ ದೊಡ್ಡ ಭಯ. ಈ ಭಯ ಹೋಗಬೇಕಾಗಿತ್ತಂದ್ರ ಭವ ನೀಗಬೇಕು. ಯಸ್ಯ ನಾಸ್ತಿ ಭವಂ ಸ ಅಭವಃ. ಅವ್ರಿಗೆ ಅಭವ ಅಂತಾರ. ಅವಾಗ ಯಾರು? ಭಗವಂತ ಪರಮಾತ್ಮ ಒಬ್ಬನೇ. ಅಭವ ಅವನೇ. ಯಾಕಂದ್ರೆ ಇವ್ರು ಜೀವನ್ ಮುಕ್ತರಾಗಿ ಹೋದ್ರು, ಇವರು ಭವಿಗಳಾಗೇನೆ ಅಭವ ಆಗ್ಯಾರ, ಇವ್ರು ಮುಕ್ತರಾಗ್ಯಾರ. ಅಭವ ಒಬ್ನೇ. ಯಾರಿಗೆ ಯಶ್ಯಾಂ ಭವಂ ನಾಸ್ತಿ ಸ ಅಭವಃ, ಯಾರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವ ಭವ. ಅದಕ್ಕೆ ಭೂಭವ ಧಾತುವಿನಿಂದ ಉತ್ಪತ್ತಿಯಾದಂಥದ್ದು, ಆಗು ಉಂಟಾಗುವಂತ. ಅದಕ್ಕೆ ಭಾಳ ಚಂದ ಬರೆದ್ರು. ಏನಂತ? ಸಮ್ಯಕ್ ಸರತಿ ಇತಿ ಸಂಸಾರ ಅಂತನೂ ಕರೆದ್ರು. ಅದಕ್ಕೆ ಜನನ ಮರಣ ರೂಪ ಸಂಸಾರ. ಸಮ್ಯಕ್ ಸರತಿ ಇತಿ ಸಂಸಾರ. ಸಮ್ಯಕ್ ಸರತಿ ಜಾಯತೆ ಮ್ರಿಯತೇತಿ ಸಂಸಾರ. ಸಂಸಾರ ಅಂದ್ರೆ ಏನ್ರಿ? ಸರತಿ, ಚೆನ್ನಾಗಿ ಸರಿಯೋದು. ನಹಿ ಕಚ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಭಗವದ್ಗೀತೆ. ಒಂದು ಕ್ಷಣವಾದರೂ ಈ ಪ್ರಕೃತಿಯಲ್ಲಿ ಯಾವುದು ಕಾನ್ಸ್ಟಂಟ್ ಆಗಿಲ್ಲ, ಪರಿವರ್ತನ ಅದ. ಅದು ಸರ್ಕೊಂತ ಹೋಗ್ತದ, ಬದಲಾಕೊಂತ ಹೋಗ್ತದ, ಕ್ಷಣೆ 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 ಬದಲಾಗ್ತದ. ಬದಲಾಗುವಂಥ ಈ ಸಂಸಾರದಲ್ಲಿ ಬಂದಾವ ದೇಹಾದಿಗಳು 6 ವಿಕೃತಿಯಿಂದ ಕೂಡ್ಯವಲ್ಲ. ಜಾಸ್ತಿತೆ ಜಾಯತೆ ವಿವರ್ಧತೆ
6 ವಿಕಾರದಿಂದ ಕೂಡ್ಯದ ಇದು. 6 ವಿಕಾರದಿಂದ ಕುಡುಗಿ ತಪ್ಪದೆ ಕೆಡುವ ವಿನಶ್ಯತೆ ಒಂದತ್ತು ಕೊನೆಯ ವಿಕೃತಿದೊಂದು ಒಮ್ಮೆ ತಪ್ಪಲಾರ್ದದಕ್ಕೆ ವಿನಶ್ಯತೆ ಅದು ಆಗೋದ್ರೊಳಗಾಗಿ ನಿಯತ ಕಾಲ. ನಿಮಗೆ ಹೇಳ್ತೇನೆ, ದೇಹ ಕೈ ಬಿಟ್ಟು ಹೋದ ಮೇಲೆ ಏನು ಮಾಡೋರು? ದೇಹ ಮಾಧ್ಯಮ ಖಲು ಧರ್ಮ ಸಾಧನಂ. ಇದರಿಂದಲೇ ನಾವು ಬಂಧನವನ್ನು ಕಳ್ಕೊಳ್ಬೇಕಾಗ್ಯದ. ಅದಕ್ಕೆ ಭವ ಬಂಧ. ಅದು ಹೆಂಗದ ಅಂದ್ರೆ ಸರ್ಕೋತ ಹೋಗ್ತದ. ಸರಿತಾ ಯಾವುದು ಹೋಗ್ತದ, ಇದ್ದಂತೆ ಯಾವುದು ಇರುವುದಿಲ್ಲ, ಅದಕ್ಕೆ ಸಂಸಾರ ಅನ್ಬೇಕು. ನೀವು ಸರಿಬಾರದತ್ತು ನೀವು ನಾ ಹೆಂಗದೀವಿ ಹಂಗೆ ನೀವು ಹಿಂಗೆ ಬಂದಿರೇನೋ ತಾಯಿ ಹೊಟ್ಟಿನ ಬರಾಗ ಮೀಸಿ ಕೂದಲ ಪಟಗ ಟೋಪಿ ಹಾಕ್ಕೊಂಡು ಹೆಂಗೆ ಬಂದಿರಿ? ಎಷ್ಟು ಮುದ್ದಾದ ಮಗು, ಯಾರು ನೋಡಿದ್ರು ಎದ್ದಿ ಲಟ 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 ಮುದ್ದು ಕೊಡ್ತಿದ್ರು, ಯಾರೇ ಕಂಡವ್ರು ಎತ್ಕೋತಿದ್ರು. ಈಗ ನಿಮ್ಮ ನೋಡಿದ್ರು ಓಡಿ ಹೋಗಂಗಾಗೈತು ಯಪ್ಪ, ಈಗ ಮುದ್ದು ಕೊಡಂಗಿಲ್ಲ ಯಪ್ಪ. ಯಾಕೆ ಸರದಿರಲ್ಲ? ಸರಿಸ್ತದ ಸಂಸಾರ. ಸರಿಸಿ ಒಮ್ಮೆ ನಶ್ಯತೆ ತಪ್ಪದೆ ಕೆಡುವ ವಿನಶ್ಯತೆ ಒಮ್ಮೆ. ಇವ ಸರಿಬಾರ್ದಂತಾನ. ಅದಕ್ಕೆ ನಿಯತ ಕಾಲ ಮರಿಬೇಡ್ರಿ. ನಿಯತ ಕಾಲದಲ್ಲಿ ನೀನು ಮುಕ್ತನಾದಾಗ ಭವಮುಕ್ತನಾಗಿತಿ. ಗುರುವಿನಿಂದ ಮುಕ್ತ, ದೇವತೆಯಿಂದ ಮುಕ್ತ, ಋಷಿಯಿಂದ ಮುಕ್ತ. ಅದಕ್ಕೆ ಹೇಳ್ತದಂಥದ್ದು. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ನಮಗೆ ಸೂಚನೆಗಳು ಬರ್ತಾವ, ಸಮನ್ಸ್ ಬರ್ತಾವ, ವಾರಂಟ್ ಬರ್ತಾವ. ಸಮನಸ್ ಬಂದಾಗ ಮನುಷ್ಯ ಜಾಗ್ರ ಆಗ್ಬೇಕು. ನೋಟಿಸ್ ಬಂದಾಗ ಏನು ನೋಟಿಸ್ ಬಂದಾವನು ನಿಮಗೆ ಬಂದವ್ರೆ ಹರಿದು ಹಾಕಿ ಅಂತಾರ. ನೋಟಿಸ್ ಫಸ್ಟ್ ಎಲ್ಲಿ ಬರ್ತದಂತ ಕೇಳಿದರೆ ಕೃತಾಂತಸ್ಯ ದೂತಿ ಜರ ಕರ್ಣಮೂಲೆ ಸಮಾಗತ್ಯ ಶೃಣುದ್ವಂ ಅಂತ ಹೇಳ್ತದಂತ ನೋಟಿಸ್. ಶಮನಸ್ ವಾರಂಟ್ ನೆಕ್ಸ್ಟ್ ಹಿಂಗಂದ್ರೆ ಗೊತ್ತಾಯ್ತಾನ. ಯಮ ಕೃತಾಂತ, ಯಮ ಅವನ ದೂತಿ, ಅವನ ಯಮದೂತ, ಯಮನ ಸೇವಕ, ಯಮ ಕಿಂಕರ, ಅವನ ನೋಟಿಸ್ ತೊಗೊಂಬರ್ತಾನಂತ. ಯಾವ ನೋಟಿಸ್ ಅಂತ ಕೇಳಿದ್ರೆ ಮೊದಲು ತಲೆ ಬೆಳಗಾಗೋ ನೋಟಿಸ್. ಅದು ಎಲ್ಲಿ ಬೆಳಗಾಗ್ತದೆ ತಲೆ ಅಂದ್ರೆ ಫಸ್ಟ್ ಇಲ್ಲೇ ಬೆಳಗಾಕೈತಿ ನೋಡ್ರಿ ನೀವು ಕಿವಿ ಹತ್ತಿರ. ಅದಕ್ಕೆ ಏನಂದ್ರು ಕರ್ಣಮೂಲೆ ಸಮಾಗತ್ಯ. ಕಿವಿ ಹತ್ರ ಬಂದಂತ ಒಳ್ಳೆ ಮಹತ್ವದ ಮಾತು ಹೇಳುವಾಗ, ಚಾಡಿ ಹೇಳುವಾಗ ಎಲ್ಲಿ ಹೇಳ್ತಾರ? ಪಾಯಾಗ ಹೇಳ್ತಾರನು? ಎಲ್ಲಿ ಹೇಳ್ತಾರ? ಕಿವ್ಯಾಗ ಹೇಳ್ತಾರ. ಇದಕ್ಕೆ ಈ ಮಂದಿ ಎತ್ತಿದ ಕೈಯ ಕುಂತೈತಿ ನೋಡಿ ಕಂಪ್ನಿ. ಒಂದು ಹೊಸ ಸುದ್ದಿ ಸಿಕ್ತಂದ್ರೆ ಇಟ್ಟಂದ್ಗಳನ್ನೇ ಹಾಕಿ ಅಂತಾಳ. ಏನು ತಿಳಿತು, ಏನು ಸುಡುಗಾಡು. ನಾನು ಇಷ್ಟು ವೋಲ್ಟೇಜ್ ಹಚ್ಕೊಂಡು ಮೈಕ್ ಹಚ್ಚಿ ಹೇಳ್ತೀನಿ. ಆಕೆ ಏನೂ ಇಲ್ಲ, ಎರಡೇ ಅಲ್ಲೇ ಓಷ್ಟೆ ಅಂತಾರ ಅದಕ್ಕೆ ತುಟಿಯಾಗ ಆಕಿ. ಮತ್ತಿಟ್ಟು ಮಾಡಿ ಆಕೆ ಏನು ಹೇಳ್ತಾಳ? ನೋಡವು ನೀ ನಮ್ಮಕ್ಕಿದಿ ಅಂತ ಹೇಳೀನಿ, ಯಾರ ಮುಂದೆ ಹೇಳಬೇಡತ್ತ. ಆಕಿ ಏನಂತಾಳ ಗೊತ್ತೈತೆ? ನಾ ಈಕಿನ್ಕಿನ ಶಾಣೆ. ನಿನ್ನ ಒಳತ್ತನ್ನವ ನಾ ಯಾರಿಗೆ ಹೇಳೋದಿಲ್ಲ. ಆಕೆ ಒಳತ್ತನ್ಲ ಮುಂದೆ ಬಿತ್ತರಣೆ ಚಾಲು, ಸುದ್ದಿ ಬಿತ್ತರಣೆ. ಚಾಡಿ ಹೇಳೋರು, ಮಹತ್ವದ ಮಾತು ಹೇಳೋರು ಎಲ್ಲಿ ಹೇಳ್ತಾರ ಅಂದ್ರೆ ಕಿವ್ಯಾಗ ಹೇಳ್ತಾರಂತ. ಹಾಗೆ ಕೃತಾಂತಸ್ಯ ದೂತಿ ಜರ, ಅವನ ದೂತ ಯಾರಂದ್ರೆ ಮುಪ್ಪು. ಮೊದಲಿಗೆ ಯಮನ ದೂತ ಯಾರು ಬರೋದಂದ್ರೆ ಮುಪ್ಪು ಮನುಷ್ಯನಿಗೆ ಬರೋದು. ಯೌವನ ಸಡಿಲುತ್ತದ, ಮುಪ್ಪು ಬರ್ತದಲ್ಲ. ಬಂದು ಎಲ್ಲಿ ಬರ್ತದ ಅಂದ್ರೆ ನೋಡ್ರಿ ನೀವು. ಆಮೇಲೆ ಎಲ್ಲ ಕಡೆ ಬೆಳಗಾಗ್ತಾವ. ಫಸ್ಟ್ ಕಿವಿ ಹತ್ತಿರ ಬೆಳಗಾಗ್ತಾವ. ನನ್ನ ಯಮ ಕಳಿಸ್ಯಾನ, ನನ್ನ ಒಂದೆರಡು ಮಾತು ಕೇಳು, ಶೃಣುತ್ವಂ, ಒಂದೆರಡು ಮಾತು ಹೇಳಂತ ಹೇಳ್ಯಾನ ಯಮ ನಿನಗ, ಅದಕ್ಕೆ ಬಂದೀನಿ ಅಂತ. ಇದು ಬಿಳಿ ಕೂದ್ಲ ಸುಮ್ಮಗ ಅಂತಾನೆ ಇವ ಏನು ಮಾಡ್ತಾನ ಅಂದ್ರೆ ಹೇರ್ ಡ್ರೈ ಮಾಡ್ಕೊತಾನೆ. ಹೇರ್ ಡ್ರೈ ಅವ ಯಮಗೆ ಗೊತ್ತಾಗೋದಿಲ್ಲ. ಏನು ಯಮ ಏನು ನಮ್ಮ ಹುಚ್ಚದಾನ? ಹೇರ್ ಡ್ರೈ ಮಾಡ್ಕೊಂಡು ನೋಡಿ, ಹೇರ್ ಡ್ರೈ. ಅವ ಒಳಗೆ ಇರ್ತಾನ, ಅವ ದೂತಪ್ಪ. ಅವನ ಮ್ಯಾಗ ಇವ ಕರೆಯಪ್ಪ.
ಯಮನ ದೂತಪ್ಪ ಒಳಗಪ್ಪ ಬೆಳಗಪ್ಪ ಇವ ಮ್ಯಾಗ ಹಚ್ಚಾನ ಕಪ್ಪಪ್ಪ ಕರ್ಗಪ್ಪ ಇವ ಯಾಕೆ ಹಚ್ಕೋತೀರಿ ನಿಮ್ಮ ಹೆಣ ಯಾತ್ರಿ ಮಾನ್ಯ ಒಬ್ಬನ ನೋಡಿದೆ ಮ್ಯಾಗ ಕರ್ಕರ್ಗ ಒಳಗೆ ಬೆಳಗ ಕತ್ತಿ ಬಾಲ್ ಕಂಡಂಗೆ ಕಾಣಕತ್ತದ ಅವ್ರು. ಇನ್ನು ಗಂಡಸರು ಹಚ್ಕೋತಾರೆ ಚಲೋ, ಹೆಣ್ಮಕ್ಳು ಹಚ್ಕೋತಾರೆ. ಎರಡರೇ ಹಚ್ಕೊಂಡ್ರಿ ಯಮ ಏನು ಬಿಡ್ತಾನ ನಿಮ್ಮನ್ನು? ಅವ್ರು ಹೆಣ್ಮಕ್ಳು ಹಚ್ಕೋಬೇಕು. ಮೊನ್ನೆ ಬಂದಿಲ್ಲ ನಮ್ಮ ಮಟ್ಟಿಗೆ ಹಚ್ಕೊಂಡು ಆಕೆ ಒಂದು 15 ದಿನ ಆಗ್ಯದನ್ನು ಹಚ್ಕೊಂಡು ಮತ್ತು ನೀವು ಹಿಂಗೆ ಬಿಟ್ಟಿರ್ತೀರಿ ನಿಮ್ಗೆ ಕತ್ತಿ ಬಾಲ ಕಂಡಂಗೆ ಕಾಣ್ತಾವೆ ಒಳಗೆ ಬೆಳಗ ಮ್ಯಾಗ ಅಲ್ಲಿ ಕರ್ಗ. ಆ ಹೆಣ್ಮಗಳು ಹಿಂಗೆ ಬೇತಲ್ಲಿ ತೆಗ್ದಾಳ ಹಿಂಗೆ. ಆಕೆ ಒಂದು 8-10 ದಿವಸ ಆಗ್ಯದ ಹಚ್ಚಿ ಮತ್ತು ಅದು ಸೆಂಟ್ರದಾಗ ಹಿಂಗೆ ಲೈನ್ ಬಿದ್ದೈತಿ. ಆಕೆ ಹಿಂಗೆ 2 ಕಡೆ ಕರ್ಗ ಅದಾವ, ನಟ್ಟು ನೋಡು ಬಿಳಿ ನುಚ್ಚು ಒರ್ಸ ಹಚ್ಬೇಡ್ರಿ ನಾವು ಹಾಕ್ಬಿಡೋಣ. ಮೊನ್ನೆ ಒಬ್ಬ ಹುಡುಗ ಅದನ್ನು ಹಚ್ಕೊಂಡು ಅದು ಎಂತಾರಲ್ಲ ಅದಕ್ಕೆ ಅದು ಆಗಿ ದವಾಖಾನೆಗೆ ಅದ. ನಾನು ಕಾಟದ ಮಕ್ಕಳದಾಗಿದ್ದ ಅವ ತಲೆ ಎಲ್ಲ ಕುಳ್ಕುಳಾಗಿಬಿಟ್ಟೈತಿ. ಸ್ವಲ್ಪ ಕೇಳು ಅಂತ ನನ್ನ ಮಾತು ಕೇಳು ಅಂತ ಬಂದಾನವ. ಅದಕ್ಕೆ ಸರಿದು ಹೋಗುವಂಥ ಈ ಪ್ರಪಂಚದಲ್ಲಿ ನೀನು ಏನಾಗಬೇಕು ಅಂತ ಕೇಳಿದರೆ ಈ ಭವದಿಂದ ಮುಕ್ತನಾಗಬೇಕು. ಅದಕ್ಕೆ ಅದು ಹುಟ್ಟು ಸಾವುಗಳಿಂದ ಕೂಡಿದ ಈ ಸಂಸಾರ, ಇದ್ದಂತೆ ಇರದ ಸಂಸಾರ. ಅದಕ್ಕಿದು ಭವ ಎಲ್ಲರನ್ನ ಏನು ಮಾಡಿದ ಅಂತ ಕೇಳಿದರೆ ಇದು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿದೆ. ಅದಕ್ಕೆ ಆ ಭವ ನನಗೆ ಎಲ್ಲಿ ಅದ ಅಂದ್ರೆ ಸರ್ಪಭೂಷಣರು ಇತ್ತು ಮೊದಲ ಭವ. ಘೋರ ಭವಮಾಲೆಗಳುಕಿ ಇದು 6ರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರ ಎನಗಿಲ್ಲದಾದುದ ಏನೆಂದು ಪೇಳುವೆನು ಪರಮಾನಂದ ಎನಗಾದ ಹದ ನಾನಿನ್. ಈ ಭವಮಾಲೆ ಯಾರಿಗೆ ಇಲ್ಲಂತನ ಬೇಡ್ರಿ, ಕಳ್ಕೋಬೇಕು. ಎಲ್ಲರೂ ಇಲ್ಲಿ ಬಂದೀವಿ ಅಂದ್ರೆ ಭವದೊಳಗೆ ಇದ್ದವರೇ. ಭವಮಾಲೆ ನಮ್ಮ ಕೊರಳಿಗೆ ಬಿದ್ದದನೇ. ಅವ್ರಂತಾರ ಘೋರ ಭವಮಾಲೆ. ಮತ್ತದಕ್ಕೊಂದು ಇದು ಕೊಟ್ಟಾರ, ಏನ್ರಿ ವಿಶೇಷಣ ಕೊಟ್ಟಾರ. ಅಂತಿಂಥದ್ದಲ್ಲ, ಭಯಂಕರ ದುಃಖದಿಂದ ಕೂಡಿದ್ದಂತಿದು. ಸಂಸಾರವೆಂಬ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಬರುತ್ತಿದೆ. ಉರದುದ್ದವೇ ಎದೆಯು ಕೊರಳುದ್ದವೇ ಕಾಲಾಂತಕ ಕೂಡಲ ಸಂಗಮ ದೇವ. ಭಾಳ ಮಂದಿ ತೆರಾಗಿಸಿ ಕರ್ಕೊಂಡು ಹೋಗ್ಯಾರಪ್ಪೋ. ಭಯಂಕರ ಭೀಕರ ಭೀಮ ಭವಾರ್ಣವ ಅಂತ ಕರೆದರೆ ಇದಕ್ಕೆ ಜಗದ್ಗುರು ಶಂಕರ ಭಗವತ್ಪಾದರು ಭೀಕರ ಭೀಮ ಭವಾರ್ಣವಂ ಅಂತಂದ್ರೆ ಇದಕ್ಕೆ. ನಿಮ್ಮ ಈ ಆರ್ಣವ ಸುಭಾಷ್ ಚಂದ್ರ ಬೋಸ ಈಶಿ ದಾಟ್ಯನ ಸಮುದ್ರ ದಾಟಬಹುದು ಅಂತ ಮಹಾನ್ ವ್ಯಕ್ತಿಗಳು ಈ ಈ ಭವಸಾಗರವನ್ನು ದಾಟೋದು ಬಹಳ ಕಷ್ಟ ಐತಿ ಅಂತ. ಅದಕ್ಕೆ ಇಂಥ ಈ ಭೀಕರವಾದ ಭೀಮ ಭವಾರ್ಣವ ಸ್ವರೂಪವಾದಂಥ ಈ ಭವವನ್ನು ದಾಟೀನಿ. ಇನ್ನೆಲ್ಲದ ನನಗೆ ಈ ಭವ, ಇನ್ನೆಲ್ಲದ ನನಗೆ ಈ ಋಣನೂ ಇಲ್ಲ, ಭವನೂ ಇಲ್ಲ. ಇದರಿಂದ ನಾನು ದಾಟಿ ಬಿಟ್ಟಿದ್ದೇನೆ ಅಂತ. ಯಾವಾಗ್ರಿ ಅದು ದಾಟೋದು? ಮತ್ತೆ ಇಡ್ತಾನೆ ಹೇಳಿಯಲ್ಲಪ್ಪ ಅಂದ್ರೇನ, ತಾನೇ ತನ್ನೊಳು ತನ್ನ ಮೂಲವನ್ನು ಕಂಡಾಗ. ಏನು ಮೂಲ? ಮೂಲ ಏನ್ರಿ? ಮೂಲ ಪದಕ್ಕೆ ಭಾಳ ಅರ್ಥ ಬರ್ದಾರ. ಮೂಲ ಯಾರಿಗೆ ಕಾಣೋದಿಲ್ಲ, ಕಂಡವ ಇಲ್ಲಿ ಉಳಿಯಂಗಿಲ್ಲ. ಮೂಲ ಯಾರಿಗೆ ಕಾಣೋದಿಲ್ಲ, ಕಾಣ್ತಾರ ಗೊತ್ತಿಲ್ಲ. ಮೂಲ ಗೊತ್ತೈತೆ ನಿಮಗೆ? ನಾ ಮೊನ್ನೆ ಒಬ್ಬ ಕೇಳಿದೆ, ಮೂಲ ಅಂದ್ರೆ ನನಗೆ ಗೊತ್ತು. ಮೂಲ ಎಷ್ಟು ಗೊತ್ತದ್ರಿ ನನಗಂದವ. ಮೂಲವೇ ಅದಕ್ಕೆ ಗೊತ್ತದ, ನಿಮಗೆ ಮೂಲ ಗೊತ್ತಿಲ್ಲ. ಯಪ್ಪ, ಮೂಲವ್ಯಾಧಿನೇ ಇಟ್ಟು ನೋವು ಮಾಡ್ಯದಂದಾಗ ಮೂಲ ಮರೆತದ್ರಿ ಭವದ ಬೇರ, ಈ ಭವದ ಮುಳ್ಳು ಎಷ್ಟು ನೋವಾಗಿರ್ಬೇಕು. ಭವದಿಕ್ಕಲವನ್ನು ಎನ್ನೆದೆಯಲ್ಲಿ ಏಕೆ ಮುರಿದೆ ಚೆನ್ನ ಮಲ್ಲಿಕಾರ್ಜುನ ಅಕ್ಕಂತಳ. ನನ್ನ ಎದೆಯೊಳಗೆ ಮುಳ್ಳು ಮುರಿದೆಯಲ್ಲೋ ಈ ಭವದ್ದು. ಏನು ಭಾರಿ ನಟ್ಟಿತ್ತು ಎನಗ ಮುಳ್ಳ, ಬ್ಯಾನಿ ತಾಳಾರ್ದೆ ಹೋಯ್ತು ಇದುರ ಗೋಳ. ಯಪ್ಪ, ಈ ಮುಳ್ಳು ಭಾಳ ತೆಗೆಯವ್ರದಾರ, ತೆಗೆಸ್ಕೊಳಕ್ ಬರ್ತದ. ಭವದ ಮುಳ್ಳು ಭಾಳ ಕೆಟ್ಟದ. ಮೂಲವನ್ನು ಮರೆತ ಮೂಲವ್ಯಾಧಿ ಅದು ಇದಕ್ಕಿಂತಲೂ ದೊಡ್ಡದದು. ಬರೇ ಒಂದಿಷ್ಟು ಮೂಲವ್ಯಾಧಿ ಅಲ್ಲ. ಮೂಲೇನು
ಬರೇ ಮಂದಿ ಮೂಲ ಕೇಳಕ್ಕೆ ಹೋಗೋರು ನಿಮ್ಮ ಮೂಲ ಅಲ್ಲೇ ಉಪ್ಪಿನಕಾಯಿ ಹಾಕಿ ತಮ್ಮ ಮೂಲ ಉಪ್ಪಿನಕಾಯಿ ಹಾಕಿ ಮಂದಿ ಮೂಲ. ಮೊನ್ನೆ ಒಬ್ಬರು ಸ್ವಾಮಿಗಳು ಹೇಳಿದರು, ನರಗುಂದ ಬಸ್ ಸ್ಟ್ಯಾಂಡ್ನಾಗ ಕುಂತಿದ್ರತ್ತ. ಯಾವ್ರಪ್ಪ ಸ್ವಾಮಿ ಅನ್ನಪ್ಪ, ನಮ್ದು ಹುಬ್ಬಳ್ಳಿ. ಹುಬ್ಬಳ್ಳಿ ಏನು ಅಲ್ಲೇ ಹತ್ತಿದ ಊರ? ಹುಬ್ಬಳ್ಳಿ ಏನು ಸುಮ್ಮಿರ್ಬೇಕಿಲ್ಲ, ಹತ್ತಿದ ಹಳ್ಳಿ ಏನು ಹುಬ್ಬಳ್ಳಿ ಅಂತ? ಅಲ್ಲೇ ಹತ್ತಿದ ಹಳ್ಳಿ. ಹತ್ತಿದ ಹಳ್ಳಿ ಏನು ಯಾವಾಗ? ಉಣ್ಕಲ್ ರೀ. ಉಣ್ಕಲ್ಲ ಏನು ನೀ ಅಲ್ಲೇ ಹುಟ್ಟಿ ಏನ ಎಲ್ಲಿದ್ದಾರೆ ಬಂದದೀಯ? ಇಲ್ರಿ ನಾವು ಅಲ್ಲಿ ಬಿಡ್ಬೇಕು, ಬಿಡುದಿಲ್ಲ ಇದು ಮಂದಿ. ಯಾಕೆ ಬಸ್ ಬರ್ತಾನೆ, ಟೈಮ್ ಬೇಕಲ್ಲ ಇವ್ರಿಗೆ. ನಮ್ಮಂತ ಸಿಕ್ಕಿರ್ತೀವಿ ಭಿಕಾರಿಗಳು, ಯಾರು ಹೊಡೆದ್ರು ಕೇಳಂಗಿಲ್ಲ, ಬೇಯ್ದ್ರು ಕೇಳಂಗಿಲ್ಲ. ನಮ್ಗೆ ಯಾರು ಕೇಳಬೇಕು? ಪರದೇಶ ಹೆಣ ಇದ್ದ ಟಿಂಗಲ್ ಮಾಡ್ತಿರ್ತಾರೆ ಹಂಗ. ಅಲ್ಲಿದೆ ರೀ, ನೀನು ಕುದ್ದು ಯಾವುದು ಅಂತ. ಅಲ್ಲ ಸುಮ್ಮಿರ್ಬೇಕಿಲ್ಲ, ಅಟ್ಟು ಹೇಳಿದ್ರು ಸುಮ್ಮಿರ್. ನೀನು ಕುದ್ದು ಯಾವ್ರ? ಕುದ್ದನು ಅದೇ ರೀ ಅಂತಂದಂತ. ಅಷ್ಟಕ್ಕರೆ ಸುಮ್ಮಿರ್ಬೇಕಿಲ್ಲ. ನಿನ್ನ ತಳ ಯಾವುದು ಅಂದಂತ ಎದ್ದು ನಿಂತು ತೋರಿಸಿದಂತ. ಇಲ್ಲ ಐತ್ ನೋಡಿ ನನ್ನ ತಳ. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಅದಕ್ಕೆ ಅದೇ ಬರ್ದಾರ, ತಳಾತೆ ಬರ್ದಾರ. ಮಂದಿ ತಳ ನೋಡ್ಬೇಕಪ್ಪ, ನಿಮ್ಮ ತಳ ನೀವು ನೋಡ್ಕೊ. ತಮ್ಮ ತಳ ಬಿಟ್ಟಾವ ಅಕ್ಕಿ ಇನ್ನೊಬ್ಬಕ್ಕಿರ್ತಾಳೆ. ದೇವ್ರು ಹೇಳಕ್ಕಿ ಯವ್ವ ನಮಗೆ ಯಾಕ ಭಾಳ ಕಾಡ್ಲಕತ್ತದ ನೋಡು. ಇಟ್ಟಂದ್ರೆ ದೇವ್ ಬರ್ತದ ಅಕ್ಕಿಗೆ. ಎಲ್ಲ ಬಂದ್ಲೇನು ದುರ್ಗೋ ಮರ್ಗೋ ಬಂದ ಏನ ಯಾರು ಬಂದ್ರು ಬಂದು ನನ್ನ ಮರ್ತೀವಿ. ಈಕೆ ಸುಮ್ ಕುಂದರ್ಬೇಕಿಲ್ಲ. ಹೌದು ತಾಯಿ, ತಪ್ಪಾಗ್ಯಾವ. ನಾವಿಟ್ಟು ಮೈಕ್ ಹಚ್ಕೊಂಡು ನಿಮ್ಮನ್ನು ಮರ್ತಿ ಅಂತ ನಾವು ಹೇಳ್ತೀವಿ, ನಮ್ಮನ್ನು ಮರ್ತೀವಿ ಅಂದ್ರೂ ಕೇಳಂಗಿಲ್ಲ. ಅದು ಎಲ್ಲಿದೆ? ಅದು ಬೂರ್ಸ, ಎರಡಕ್ಷರ ಗೊತ್ತಿಲ್ಲ, ಸುಡುಗಾಡಿಲ್ಲ, ಏನಾರ ಒಂದು ಬುಟ್ಟಿ ಇಟ್ಕೊಳಕ್ಕೆ ನನ್ನ ಮರ್ತಿ. ಹೌದ್ಯವ್ವ, ನನ್ನ ತಳಕ್ಕೆ ಬರುತ್ತಾನ ನಿನಗೆ ಸುಖ ಆಗೋದಿಲ್ಲ ನೋಡಿ. ಅಕ್ಕಿ ತಳಕ್ಕೆ ಹೋಗ್ಬೇಕತ್ತೀಕಿ. ಈ ಮಂದಿ ಏನು ಶಾಸ್ತಿ ನೀವು ಈಗ ಎದ್ದು ಹೋಯ್ತ ಮತ್ತೆ ಹೋಗಾರೆ ನೀವು ಗೊತ್ತದ. ನಾನು ಮತ್ತೆ ಲಾಭನ ಹಾಕಿ ತಾಯಿ ನನ್ನ ತಳ, ನಿನ್ನ ತಳಕ್ಕೆ ಬರ್ತೀನಿ ತಾಯಿ, ವರ್ಷ ತಪ್ಪದೇ ಬರ್ತೀನಿ ನಿನ್ನ ತಳಕ್ಕೆ. ನಿಮ್ಮ ಸುಡುಗಾಳ ಸಿಗಲಿ. ಅದಕ್ಕೆ ಹೇಳಿದರು ಅವರು, ಮೂಲ ಅಂದ್ರೆ ಏನು ಅಂತ ಕೇಳಿದರೆ ಸರ್ವಾದ್ಯ ಮೂಲ ಅಂತ ಕರೆದರು. ಅದಕ್ಕೆ ಎಲ್ಲದಕ್ಕಿಂತಲೂ ಯಾವುದು ಮೊಟ್ಟ ಮೊದಲು ಇರ್ತದಲ್ಲ ಅದು ಮೂಲ. ಸದೇವ ಸೌಮ್ಯ ಇದಮಗ್ರ ಮಾಸಿದೇಕಮೇವಂ ಅದ್ವೈತಂ ತತ್ ಮೂಲಂ. ಯಾವುದು ಮೂಲ? ಸರ್ವಕ್ಕಿಂತಲೂ ಮೊದಲು, ಸರ್ವಾದ್ಯ ತತ್ ಮೂಲಂ. ಏನು ಎಲ್ಲ ನಿನಗೆ ಕಾಣಿಸ್ತದ, ಕಾಣಿಸೋದಕ್ಕಿಂತಲೂ ಪೂರ್ವದಲ್ಲಿ ಯಾವುದಿರ್ತದಲ್ಲ ಅದು ನಿನ್ನ ಮೂಲ. ಅದಕ್ಕೆ ಸರ್ಪಭೂಷಣರು ಅದು ಎಲ್ಲಿ ಇಲ್ಲ ಮತ್ತು ಹೊರಗೆ ನೀವು ಗುಡ್ಯಾಗ ಅಲ್ಲಿ ಇಲ್ಲಿ ಮಠದಾಗ ಬನ್ನಿ ಗಿಡದಾಗ ಎಕ್ಕಿ ಗಿಡದಾಗ ಆಲದ ಮರದಾಗ ತೆಂಗಿನಕಾಯಾಗ ಲಿಂಬಿಕಾಯಾಗ ತಾಯ್ತದಾಗ ಮೊನ್ನೆ ಒಬ್ಬ ಕಣ್ಮಗಳು ತುಡ್ದು ಇಟ್ಟು ಕಟ್ಕೊಂಡ್ಬಂದಾಳ ತಾಯ್ತಾ ನಮ್ಮ ಮಠಕ್ಕೆ. ಏನು ಒಂದೇ ಭಾಳ ಕಾಡ್ಲಕತ್ತದ ಸ್ವಾಮಿ, ಕಟ್ಟ್ಯಾನ ಯಾವ ಮಳು ಸುಳಿ ಮಗ ಕಟ್ಟದ ಅವು ಬಿಚ್ಚಿಟ್ಟು ನೀವು ಬರ್ರಿ ನಾಳೆ ನಿಮಗೂ ಒಂದೊಂದು ಕಟ್ತೀನಿ. ಬಿಚ್ಚಿ ಅಲ್ಲೇ ಇಟ್ಕೊಂಡಿನಿ. ತಾಯ್ತಾ ಕಟ್ಕೊಂಡ್ರೆ ಮೂಲ ಸಿಗೋದಿಲ್ಲ, ಗುಡಿಗೆ ಹೋದ್ರೆ ಮೂಲ ಸಿಗೋದಿಲ್ಲ, ಹೊಳ್ಯಾಗ ಮುಳುಗಿದ್ರೆ ಮೂಗು ಸಿಗೋದಿಲ್ಲ. ಎಲ್ಲಿ ಹೋಗ್ಬೇಕು? ಸದ್ಗುರುವಿನ ಉಪದೇಶವನ್ನು ಅನುಸರಿಸಿ ನಿನ್ನ ಒಳಗಂತ ಬರ್ದಾರ. ತಾನೇ ತನ್ನೊಳು, ಅದನ್ನೇ ಶ್ರೀಮನ್ ನಿಜಗೊಂಡ್ರು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿತ್ತ ಅಖಂಡ ಸ್ವರೂಪನ. ಅದೇ ಮಾತನ್ನು ನಿಜಗೊಂಡ್ರು ಬರೀತಾ ಇದ್ದಾರೆ. ತಾನೇ ಅಂದರೆ ಯಾರು, ತನ್ನೊಳು ಅಂದರೆ ಯಾರು? ಭಾಳ ವ್ಯತ್ಯಾಸದ ಇವೆಲ್ಲ. ಅಂಥ ಮೂಲ ಅವೆಲ್ಲ ಬಿಡಿಸೋದು ಕೂತ್ರೆ ಭಾಳ ಆಗ್ತದ. ತಾನೇ ತನ್ನೊಳು ತನ್ನ ಮೂಲವನ್ನು ಕಂಡ ಬಳಿಕ ಇನ್ನೆಲ್ಲಿ ಋಣ ಬಂಧ, ಇನ್ನೆಲ್ಲಿ ಭವ ಬಂಧ. ಅದಕ್ಕೆ ಹಾಡ್ತೀರಿ ನೋಡಿ ನೀವು, ಅದೇನ ಬಾಲನೆ ನಿನ್ನ ನೀ ಮರೆತ ಕಾರಣದಿ ಮೂಲತನವಿದು ನೀನೆಂದು ನೆಚ್ಚಿದಿ, ಕೀಳ ಜೀವ ಭಾವ ವಹಿಸಿ ದುಃಖಿಸಿದಿ.
ನಿನ್ನ ಏನು ನಿನ್ನ ತಾಟ ತಿಳಿದರ ನೀನೇ ಪರಮಾತ್ಮ ನಿರ್ವಿ. ಈಗ ಮಂದಿ ಆ ಕಡೆ ಇಟ್ಟು ಲಕ್ಷ ನಿನ್ನ ಪಾಳೆ ಕತ್ತಿದರೆ ಎಷ್ಟು ಚಂದ್ರಿ, ಎಲ್ಲಿ ಬೇಕಲ್ಲಿ ಹೇಳ್ಯಾರ ಪರಮಾತ್ಮ ಪುಣ್ಯಾತ್ಮರು. ಯಾಕೆ ನಿನಗೆ ದುಃಖ ಆಗ್ಯದಂದ್ರೆ, ಹೇ ಬಾಲ, ಹೇ ಕಂದ, ಹೇ ಶಿಷ್ಯನೇ, ನಿನ್ನನ್ನು ನೀನು ಮರೆತ ಕಾರಣದಿ ಭಾಳ ಮಜೆ ಅದ. ಅವೆಲ್ಲ ಹೇಳಕ್ಕೆ ಟೈಮ್ ಇಲ್ಲ. ಅದಕ್ಕೆ ಈ ಶರೀರ ನಿನಗೆ ಕಂಡತು, ಅದರ ಮ್ಯಾಲ ಮುಚ್ಚಿದ್ದು, ಅದು ಒಳಗ ಸುತ್ತಾಗಿ ಉಳಿದು ಬಿಡ್ತು. ಅದೇ ನಿನ್ನ ಮೂಲ. ಅದನ್ನು ಮರೆತಿ ಇದನ್ನು ನಾನೆಂದು ತಿಳಿದಿ. ಇದನ್ನು ತಿಳಿದ ತಕ್ಷಣ ಪರಿಪೂರ್ಣವೆನಿಸುವ ಆತ್ಮನಿಗೆ ಕರ್ಣ ಸಂಕ್ರಮಣವಾದೊಡನೆ ಖಂಡಿತ ವೃತ್ತಿ ದೊರಕೊಂಡ ನವ ವಿಚಿತ್ರ ಅಂತ ಬರೆದರು. ಚಿಕ್ಕಪ್ಪವ್ರಿಗೆ ಮಾತ ಬಿಡಿಸಲಿಲ್ಲ ಅಂದರೆ ಯಾರ್ಯಾರು ಏನು ಹೇಳ್ತಿದ್ದಾರನ 9 ವಿಚಿತ್ರ ಅನ್ನಂತೊಬ್ಬ ಯಾವನು. ನವ ವಿಚಿತ್ರ. ಜಗತ್ತಿನಲ್ಲಿ ಹೊಸ ಆಶ್ಚರ್ಯ ಯಾವುದರೆ ಇದ್ರ ಅಖಂಡ ನಿರ್ಗುಣ ಬ್ರಹ್ಮಸ್ವರೂಪವಾಗಿರತಕ್ಕಂಥದ್ದಕ್ಕೆ ದೇಹಾದಿ ಕರ್ಣಾದಿಗಳು ಸಂಕ್ರಮಣ ಕೂಡಿಕೊಂಡಾಗ 3.5 ಮೊಳ ಆಯಿತು, 40 ಇಂಚ್ ಚೆಸ್ಟ್ ಆಯಿತು, 70 kg ವೇಟ್ ಆಯಿತು ಅಂತ ತಿಳ್ಕೊಂಡಿಯಲ್ಲೋ ಅವಿವೇಕಿ. ಇದು ಸಂಕ್ರಮಣ ಆದಾಗ ಇದೇ ನೀನೆಂದು ನೆಚ್ಚಿದೆಯಲ್ಲ ಈ ಮೂಢತನು. ಇದರ ಭಾವವನ್ನು ಕೂಡಿ ನೆಚ್ಚಿದ ಸಲುವಾಗಿ ನಿನಗೆ ದುಃಖ ಆಗ್ಯದ. ನಿನ್ನ ಮೂಲ ತಿಳಿದರೆ ನೀನೇ ಪರಬ್ರಹ್ಮ ಸ್ವರೂಪನಿರುವಿ ಅಂತ ಹೇಳಿ ಮೂಲ ತಿಳಿಬೇಕು. ಅವಾಗಿ ಬಂಧನ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ನಿಜವಾಗ್ಲೂ 3 ವರ್ಷ ಆಯಿತು. ನಾಳೆ ಮಾರ್ಚ್ 23ಕ್ಕೆ ಎಲ್ಲಿಯೂ ಹೋಗಿಲ್ಲ. ಮನೆ ಓಪನಿಂಗ್ ಅವು ಎಲ್ಲೇ ಹೋಗಿದ್ದೆ ನಾನು. ಅಷ್ಟೇ ಗೃಹ ಪ್ರವೇಶ, ಮದುವೆ, ಸತ್ತಲ್ಲಿ ಅಷ್ಟೇ ಒಂದು 5-10 ಕಿಲೋಮೀಟ್ರ್. ಫಸ್ಟ್ ಲಾಂಗ್ ಹೋದದ್ದಂದರೆ ಇವ್ರದ್ದೊಂದು ಕೇಮ್ಲಾಪುರ, ಒಂದು ಆಳಂದ ತಾಲೂಕು, ಅಲ್ಲಿ ಇದಕ್ಕೆ ಹೋಗಿದ್ದೆ, ನೆಲ್ಲೂರಿಗೆ. ಇದು 3ನೇದು. ಇದು ನಾ ಏನು ತೀರ್ಮಾನ ಮಾಡೀನಿ ಅಂದ್ರೆ, ನನ್ನ ಆರೋಗ್ಯ ಭಾಳ ಹದಗೆಟ್ಟದ. ನಾನು ನಿಮ್ಗೆ ಹೇಳೋದಿಲ್ಲ. ಪ್ರತಿನಿತ್ಯ ಒಂದೊಂದು ಹೊಸ ಏನೇನೋ ಆಗ್ತಾವ. ಅದು ಏನಾದರೂ ಭಯ ಮಾಡಿಸ್ತದ ನೋಡ್ರಿ. ಸುಮ್ಮ ಅಲ್ಲಿ ಆಸ್ಪತ್ರೆ ಹೋಗಿದ್ರೆ ಯಾವ ಟೈಮ್ದಾಗ್ರಿ ಏನಾರೇ ಮಾಡ್ತಾರನಪ್ಪ ಅನ್ನಂಗೆ ತಂದು ಕೊಡ್ತದಲ್ಲ ಭಾವ. ಎಷ್ಟು ವಿಚಿತ್ರ ಅದಂತ ಎದುರಿಟ್ಟು ನೋಡ್ಬೇಕಂದ್ರೆ ಹಿಂಗೈತಿ. ಅದಕ್ಕೆ ನಾ ಎಲ್ಲಿ ಹೋಗ್ಬಾರ್ದಂತ ತೀರ್ಮಾನ ಮಾಡಿ ಎಷ್ಟು ದಿವಸ ಇದ್ದೆ. ಈಗ ಮತ್ತೆ ನಮಗೆ ಈಗ ಹೋದಿಂದ ಏನು ಹಾಕೈತೀವಿ ಅಲ್ಲಿ ಮಠದಾಗ ಗೊತ್ತಿಲ್ಲ. ನಾನು 1-2 ವರ್ಷ ಇಲ್ಲಿ ಬಂದಿದ್ದಿಲ್ಲ ಅಂಥೇಳಿ ನಾನೇ ನಿಜಗುಣಪ್ಪ ಅವ್ರಿಗೆ ಈ ಸಲ ಏನಾರೇ ಅಲ್ಲಿ ಬರ್ತೀನಿ ರೀ ಅಂತ ಹೇಳಿದೆ. ಬಂದೆ. ತಮ್ಮೆಲ್ಲರದು ದರ್ಶನ ಆಯಿತು, ತಮ್ಮೆಲ್ಲರ ಭೇಟಿ ಆಯಿತು. ಪರಮಾತ್ಮ ತಮ್ಮೆಲ್ಲರಿಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಮುಂದೆ ಬದುಕಿದ್ರು ನೋಡೋಣ ಅಂತ ನಾನು ವಾಣಿಗೆ ವಿರಾಮ ಮಾಡ್ತಾ ಇದ್ದೀನಿ. ಅರಿವು ಅಂತ